اللهم صل على سيدنا ومولانا محمد اللهم صل على سيدنا ومولانا محمد وعلى آله وصحبه وبارك وسلم اللهم صل على سيدنا ومولانا محمد सबसे औला वाला हमारा नबी सबसे औला ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಉಮ್ಮುಲ್ ಕುರ್ಆನ್, ಕುರ್ಆನಿನ ಮಾತೆ ಎಂಬ ಬಿರುದಿನೊಂದಿಗೆ ಖ್ಯಾತಿ ಪಡೆದಿರುವ, ಪ್ರತಿಯೊಬ್ಬ ಮುಸ್ಲಿಮನು ಕಲಿತು ದಿನಕ್ಕೆ 17 ಬಾರಿ ಕಡ್ಡಾಯವಾಗಿ ಪಠಿಸಬೇಕಾದ ಕುರ್ಆನಿನ ಪ್ರಪ್ರಥಮ ಅಧ್ಯಾಯ ಸೂರಾ ಫಾತಿಹಾವನ್ನು ವಾಯ್ಸ್ ಆಫ್ ಕುರ್ಆನಿನ ಚೇರ್ಮನ್ ಮೌಲಾನಾ ಅಲ್ಹಾಜ್ ಅಬೂ ಸುಫಿಯಾನ್ ಎಚ್ಐ ಇಬ್ರಾಹಿಂ ಮದನಿಯವರು ಪೂರ್ವಿಕ ಹಾಗೂ ಆಧುನಿಕ ಮುಫಸ್ಸಿರ್ಗಳ ವಿಚಾರಧಾರೆಯನ್ನು ತಳಹದಿಯಾಗಿಟ್ಟುಕೊಂಡು ಜನಸಾಮಾನ್ಯರ ಮನಮುಟ್ಟುವ ಶೈಲಿಯಲ್ಲಿ ವ್ಯಾಖ್ಯಾನಿಸುತ್ತಿದ್ದಾರೆ. ಪ್ರಸ್ತುತ ವ್ಯಾಖ್ಯಾನವು ದೂರದರ್ಶನದಲ್ಲಿ ಪ್ರಸಾರಗೊಂಡ ನಂತರ ವಿಸಿಡಿ ಮೂಲಕ ಹೊರತರಬೇಕೆಂಬ ಬೇಡಿಕೆ ವ್ಯಾಪಕವಾದಾಗ ಬಿಲಾಲ್ ಪಬ್ಲಿಕೇಶನ್ಸ್ ಈ ಬೇಡಿಕೆಗೆ ಸ್ಪಂದಿಸಿ ಇದೀಗ ಬಿಡುಗಡೆ ಮಾಡುತ್ತಿದೆ. ಪ್ರಸ್ತುತ ವಿಸಿಡಿಯನ್ನು ಹೊರತರುವಲ್ಲಿ ಸಹಕರಿಸಿದ ಜಿಲ್ಲೆಯ ಮುಸ್ಲಿಮರ ಅಭಿಮಾನದ ಸಂಕೇತವಾಗಿರುವ ಅನಿವಾಸಿ ಭಾರತೀಯ ಯುವ ಉದ್ಯಮಿ ಅಲ್ಹಾಜ್ ಬಿಐ ನಜೀರ್ ಹುಸೇನ್ ಕತ್ತಾರ್ ರವರು ನೀಡಿದ ನೆರವು ಇಲ್ಲಿ ಸ್ಮರಣಾರ್ಹ. ಸುನ್ನತ್ ಜಮಾಅತಿನ ಅಭ್ಯುದಯಕ್ಕಾಗಿ ದುಡಿಯುತ್ತಾ ಸಮಾಜದ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿರುವ ನಜೀರ್ ಅಹಮದ್ ರವರ ಈ ದೊಡ್ಡ ಗುಣವು ಅಲ್ಲಾಹನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಸುನ್ನತ್ ಜಮಾಅತಿನ ವತಿಯಿಂದ ಪ್ರಪ್ರಥಮವಾಗಿ ವಿಸಿಡಿ ರೂಪದಲ್ಲಿ ಹೊರಬರುತ್ತಿರುವ ಸೂರಾ ಫಾತಿಹಾವನ್ನು ವ್ಯಾಖ್ಯಾನಿಸಿದ ಭಾಷಣಗಾರರಿಗೂ ಪ್ರಕಾಶನಕ್ಕೆ ನೆರವಾದ ಅಲ್ಹಾಜ್ ಬಿಕೆ ನಜೀರ್ ಹುಸೇನ್ ಕತ್ತಾರ್ ರವರಿಗೂ ಬಿಲಾಲ್ ಪಬ್ಲಿಕೇಶನ್ಸ್ ಆಭಾರಿಯಾಗಿದೆ. ಅಲ್ಲಾಹನು ನಮ್ಮ ಈ ಪರಿಶ್ರಮವನ್ನು ಸತ್ಕರ್ಮಗಳ ಸಾಲಿನಲ್ಲಿ ಸೇರಿಸಿ ಅನುಗ್ರಹಿಸಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸಲವಾತುಲ್ಲಾಹಿ ತಆಲಾ ವಸಲಾಮುಹು ಅಲಾ ಸಯ್ಯಿದಿನಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಅಸ್ಹಾಬಿಹಿಲ್ ಫಾಯಿಜೀನ್ ಅಮ್ಮಾ ಬಅದ್ ಫಅಊದು ಬಿಲ್ಲಾಹಿ ಮಿನಶ್ ಶೈತ್ವಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. ಪ್ರತಿಫಲ ನೀಡಲ್ಪಡುವ ದಿನದ ಒಡೆಯನಾದ ಅಲ್ಲಾಹನು, ಆ ಅಲ್ಲಾಹನಿಗೆ ಮಾತ್ರ ಸರ್ವ ಸ್ತುತಿ ಸ್ತೋತ್ರಗಳು. ಪ್ರತಿಫಲ ನೀಡುವ ದಿನ ಅಂತ ಹೇಳಿದರೆ ಕಿಯಾಮತ್ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಲ್ಲಾಹನ ಮುಂದೆ ಹಾಜರಾಗಬೇಕಾಗಿದೆ. ಇಸ್ಲಾಮೀ ವಿಶ್ವಾಸಾಚಾರಗಳ ಪ್ರಕಾರ ಮನುಷ್ಯನು ಇಲ್ಲಿ ಜೀವಿಸಿದಂತಹ ಮನುಷ್ಯನ ಪ್ರತಿಯೊಂದು ಆಚಾರ ವಿಚಾರಗಳ ಬಗ್ಗೆ, ಪ್ರತಿಯೊಂದು ಚಲನ ವರ್ಣಗಳ ಬಗ್ಗೆ ಪ್ರಶ್ನಿಸಲ್ಪಡುವಂತಹ ಒಂದು ದಿನವಾಗಿದೆ ಕಿಯಾಮತ್ ದಿನ, ಅಥವಾ ಪರಲೋಕದ ಆ ಒಂದು ವಿಶೇಷವಾದ ದಿನ. ಆ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಲ್ಲಾಹನ ಮುಂದೆ ಪ್ರಶ್ನೆಗಳಿಗೆ ಒಳಗಾಗುತ್ತಾನೆ. ಇಲ್ಲಿ ಅವರು ನಡೆಸಿದಂತಹ ಪ್ರತಿಯೊಂದು ಒಳ್ಳೆಯದು ಮತ್ತು ಕೆಟ್ಟ ಕಾರ್ಯಗಳ ಬಗ್ಗೆ ಪ್ರಶ್ನಿಸಲ್ಪಡುವಂತಹ ಒಂದು ಸಂದರ್ಭವಿದೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನ ಒಳಿತಿಗೆ ಒಳ್ಳೆಯ ಪ್ರತಿಫಲಗಳನ್ನು, ಕೆಡುಕುಗಳಿಗೆ ತಕ್ಕುದಾದ ಶಿಕ್ಷೆಗಳನ್ನು ಕೂಡ ಅವನು ಪಡೆಯಬೇಕಾಗಿದೆ. ಈ ಒಂದು ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನ ವಿಶ್ವಾಸವಾಗಿದೆ. ಇಸ್ಲಾಮಿನ ವಿಶ್ವಾಸಾಚಾರಗಳಲ್ಲಿ 5ನೇದಾಗಿ ಗಣಿಸಲ್ಪಡುವ ಈ ಒಂದು ವಿಶ್ವಾಸ, 1ನೇದಾಗಿ ಅಲ್ಲಾಹನ ಮೇಲೆ ವಿಶ್ವಾಸ, ಅನಂತರ ಅಲ್ಲಾಹನ ಮಲಕುಗಳ ಮೇಲೆ, ಅನಂತರ ಗ್ರಂಥಗಳ ಮೇಲೆ ವಿಶ್ವಾಸ, ಅನಂತರ ವಿಶ್ವಾಸ ಇಡಬೇಕಾದದ್ದು ಕಿಯಾಮತ್ ದಿನದ ಬಗ್ಗೆ. ಈ ಕಿಯಾಮತ್ ದಿನದ ಬಗ್ಗೆ ವಿಶ್ವಾಸವಿರುವ ಪ್ರತಿಯೊಬ್ಬ ಮುಸಲ್ಮಾನನೂ ಕೂಡ ಅವನು ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು,
ಇಲ್ಲಿ ಎಲ್ಲ ನಡೆ ನುಡಿಗಳನ್ನು ಕೂಡ ಕ್ರಮಬದ್ಧಗೊಳಿಸಬೇಕಾಗಿದೆ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪದೇ ಪದೇ ಹೇಳುವಂತಹ ಮತ ಆಗಿತ್ತು, ಮಂಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಲ್ಲಾಹನ ಮೇಲೆ ವಿಶ್ವಾಸವಿದ್ದರೆ, ಅದರಂತೆ ಪರಲೋಕದ ಮೇಲೆ ವಿಶ್ವಾಸವಿದ್ದರೆ, ಪವಿತ್ರ ಕುರ್ಆನ್ನಲ್ಲಿ ಕೂಡ ಅಲ್ಲಾಹನ ಹೇಳುವುದು ಕಾಣಬಹುದು, ಅಲ್ಲದೀನ ಯುಮಿನೂನ ಬಿಲ್ ಗೈಬಿ, ಅಲ್ಲದೀನ ಯುಮಿನೂನ ಬಿಲ್ ಗೈಬ್, ಅಲ್ಲಿ ಕೂಡ ಗೈಬ್ನ ವಿಶ್ವಾಸ, ವಿಶೇಷವಾಗಿ ಪರಲೋಕದ ಬಗ್ಗೆ ವಿಶ್ವಾಸ, ವಬಿಲ್ ಯೌಮಿಲ್ ಆಖಿರ್, ವಿಶೇಷವಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಆಖಿರತ್ ದಿನದ ಬಗ್ಗೆ ಕೂಡ ವಿಶ್ವಾಸ. ಇದು ಕುರ್ಆನ್ ಮತ್ತು ಹದೀಸ್ಗಳಲ್ಲಿ ಸ್ಪಷ್ಟವಾಗಿದ್ದು ಮುಸಲ್ಮಾನರ ವಿಶೇಷವಾದ ವಿಶ್ವಾಸವಾಗಿದೆ. ಮರಣಾನಂತರದ ಬದುಕು, ಆ ಮರಣಾನಂತರದ ಬದುಕನ್ನು ಕಂಡುಕೊಂಡು ಇಲ್ಲಿ ಅವನ ಜೀವನವನ್ನು ಅವನು ಸಾಕಾರಗೊಳಿಸಬೇಕಾಗಿದೆ, ಅವನ ಸಬದಟ್ಟುಗೊಳಿಸಬೇಕಾಗಿದೆ, ಕ್ರಮ ನಿಬದ್ಧಗೊಳಿಸಬೇಕಾಗಿದೆ. ಆದ್ದರಿಂದ ಕಿಯಾಮತ್ತಿನಲ್ಲಿ ಪ್ರತ್ಯೇಕವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಒಂದು ಹದೀಸರಲ್ಲಿ ಹೇಳುವುದನ್ನು ಕಾಣಬಹುದು, ಪ್ರತಿಯೊಬ್ಬ ಮನುಷ್ಯನು ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡಲು ಸಾಧ್ಯವಿಲ್ಲದ ಸಂದರ್ಭ ಇದೆ. ಅವರಲ್ಲಿ ಅವನ ಆಯುಷ್ಯನ ಬಗ್ಗೆ, ಸಂಪತ್ತಿನ ಬಗ್ಗೆ, ಅದರಂತೆ ಅವನ ಯುವತ್ವದ ಬಗ್ಗೆ, ಅದರಂತೆ ಅವನ ಪ್ರತಿಯೊಂದು ಚಲನವಲನಗಳ ಬಗ್ಗೆ ಪ್ರಶ್ನಿಸಲ್ಪಡುವಂತಹ ಒಂದು ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಅವನ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಅಲ್ಲಿ ಕೊಡಬೇಕಾಗಿದೆ. ಈ ಒಂದು ವಿಶ್ವಾಸ ಮುಮಿನ್ನಲ್ಲಿರುವಾಗ ಆ ವಿಶ್ವಾಸವನ್ನು ಮತ್ತೆ ಮತ್ತೆ ನೆನಪಿಸುವ ರೀತಿಯಲ್ಲಿ ನಮಾಜ್ ಕಡ್ಡಾಯವಾಗುವಂತಹ ನಮಾಜಿನಲ್ಲಿ ದಿನದ 5 ಹೊತ್ತು ಕೂಡ ಸುಮಾರು 17 ಬಾರಿ ಫಾತಿಹಾ ಸೂರಾವನ್ನು ಪಠಿಸುವಾಗ ಅಲ್ಲೆಲ್ಲ ಕಂಡು ಬರುತ್ತಾ ಇದೆ, ಮಾಲಿಕ್ ಯೌಮಿದ್ದೀನ್, ಪ್ರತಿಫಲ ನೀಡುವ ಆ ದಿನದ ಯಜಮಾನನಾದ ಅಲ್ಲಾಹನ ಮುಂದೆ ನಾನು ನಿಂತಿರುವೆನು ಎಂಬ ಭಯ ಆ ಮನುಷ್ಯನಲ್ಲಿ ಆಗಿಂದಾಗ ಬರುವಾಗ ತನ್ನಷ್ಟಕ್ಕೆ ತನ್ನ ಬದುಕನ್ನು ಅವನು ಸರಿಪಡಿಸಲು ಸಾಧ್ಯವಿದೆ. ಮಾಲಿಕ್ ಯೌಮಿದ್ದೀನ್ ಅನ್ನುವಾಗ ಪ್ರತಿಫಲ ಕೊಡುವ ದಿನದ ಒಡೆಯನಾದ ಅಲ್ಲಾಹನು ಎಂಬುದಾಗಿದೆ. ಇಲ್ಲಿ ಮಾಲಿಕ್ ಯೌಮಿದ್ದೀನ್ ವಲ್ ಮಾಲಿಕ್ ಹುವಲ್ ಮುತಸರ್ರಿಫು ಫಿಲ್ ಅಯಾನಿಲ್ ಮಮ್ಲೂಕತಿ ಕೈಫ ಶಾ. ಮಾಲಿಕ್ ಎಂಬುದಕ್ಕೆ ಒಡೆಯ, ಪ್ರಭು, ಯಜಮಾನ, ಅದರಂತೆ ರಾಜ ಎಂಬ ಅರ್ಥವಿದೆ. ಕಿಯಾಮತ್ ದಿನದ ಅಥವಾ ಪರಲೋಕದಲ್ಲಿ ಆ ಪ್ರಳಯದ ದಿನದ ಒಡೆಯ ಎಂಬುದಾಗಿದೆ ಮಾಲಿಕ್ ಯೌಮಿದ್ದೀನ್ ಎಂಬುದರ ಅರ್ಥ. ಕುರ್ಆನ್ನಲ್ಲಿ ಕಾಣ್ತಾ ಇದೆ, ಕಿಯಾಮತ್ತಿನಲ್ಲಿ ಕೇಳಲ್ಪಡುವಂತಹ ಒಂದು ಸಂದರ್ಭವಿದೆ, ಲಿಮನಿಲ್ ಮುಲ್ಕುಲ್ ಯೌಮ್, ಈ ದಿನದ ಒಡೆತನು ಯಾರಿಗೆ ಅಂತ ಕೇಳುವಾಗ ಅಲ್ಲಿಯೇ ಹೇಳಲ್ಪಡುತ್ತಾ ಇದೆ, ಲಿಲ್ಲಾಹಿಲ್ ವಾಹಿದುಲ್ ಕಹ್ಹಾರ್, ಏಕದೇವನಾದ ಅಲ್ಲಾಹನಿಗೆ ಮಾತ್ರ ಇವತ್ತಿನ ಒಡೆತನ ಅಂತ ಹೇಳಿ. ಅಲ್ಲಾಹನ ಒಡೆತನದಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬ ಸತ್ಯ ವಿಶ್ವಾಸಿಯೂ ಕೂಡ ಇದನ್ನು ನೆನಪಿನಲ್ಲಿ ಉಳಿಸಿಕೊಂಡು ಅವನ ಜೀವನವನ್ನು ಅವನು ಕ್ರಮಬದ್ಧಗೊಳಿಸಬೇಕಾಗಿದೆ. ಉದಾಹರಣೆಗೆ ಹಜರತ್ ಸಯ್ಯಿದನ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರ ಬಳಿಗೆ ಓರ್ವ ಯಾಚಕರು ಅಥವಾ ಭಿಕ್ಷಾಟನೆ ಮಾಡುತ್ತಾ ಬಂದಂತಹ ಒಂದು ವ್ಯಕ್ತಿ, ಆ ವ್ಯಕ್ತಿ ಬಂದು ಕೇಳ್ತಾ ಇದ್ದಾರೆ, ಯಾ ಉಮರ್ ಅಲ್ ಖೈರಿ ಜುಜೀತಲ್ ಜನ್ನ ಉಕ್ಸೂಬುನಯ್ಯಾತಿ ವ ಉಮ್ಮಾಹುನ್ನ ಕಸಮ್ತು ಬಿಲ್ಲಾಹಿ ಲತಫ್ಆಲನ್ನ. ಉತ್ತಮರಾದ ಉಮರ್ರವರೇ, ನಿಮ್ಮ ಬಳಿಗೆ ನಾನು ಬಂದಿರುವೆನು, ನನ್ನ ಹೆಂಡತಿ ಮಕ್ಕಳಿಗೆ ಬಟ್ಟೆ ಬರಗಳಿಲ್ಲ, ಅನ್ನಾಹಾರಗಳಿಲ್ಲದೆ ಕಂಗಾಲಾಗಿದ್ದೆವು, ಆದ್ದರಿಂದ ಏನಾದರೂ ನಮಗೆ ನೀವು ಕೊಡಿ, ಸಹಾಯ ಮಾಡಿ ಅಂತ ಹೇಳುವಾಗ ಸಯ್ಯಿದನಾ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹೇಳಿದರು, ಖಂಡಿತವಾಗಿ ನನ್ನ ಕೈಯಲ್ಲಿ ಏನೂ ಇಲ್ಲ, ನಿಮಗೆ ಕೊಡುವಂತಹ ಯಾವುದೇ ವಸ್ತುಗಳಿಲ್ಲ ಅಂತ ಹೇಳುವಾಗ ಆ ಮನುಷ್ಯನು ಹೇಳುವಂತಹ ಮಾತು, ಹಜರತ್ ಉಮರ್ರವರೇ, ನಾನು ಈಗ ಹಿಂತಿರುಗುತ್ತಾ ಇದ್ದೇನೆ, ಬರಿ ಕೈಯಲ್ಲಿ ನಿಮ್ಮಿಂದ ನಾನು ಹಿಂತಿರುಗುತ್ತಾ ಇದ್ದೇನೆ. ಇಂತಹ ನಾನು ನಿಮ್ಮಲ್ಲಿ ಬಂದು ಕೇಳಿದ್ದು ನೀವು ನನ್ನನ್ನು ಬರಿ ಕೈಯಲ್ಲಿ ಹಿಂತಿರುಗಿಸಿದು ಅಂತ ಈ ಘಟನೆಯ ಬಗ್ಗೆ ನಾಳೆ ಕಿಯಾಮತ್ ದಿನದಲ್ಲಿ ಅಲ್ಲಾಹನ ಮುಂದೆ ಪ್ರಶ್ನಿಸಲ್ಪಡುವಂತಹ ಒಂದು ಸಂದರ್ಭವಿದೆ. ಇದನ್ ಅಬಾಹಫಸಿಲ್ಲ ಅದ್ಹಬನ್ನ ಯೌಮ ಯಕೂನುಲ್ ಆತುಯಾತುಹುನ್ನ ಇಮ್ಮಾ ಇಲಾ ನಾರಿಂ ವ ಇಮ್ಮಾ ಜನ್ನ. ಹಜರತ್ ಉಮರ್ರವರೇ, ಲತುಸ್ಅಲುನ್ನ, ಖಂಡಿತವಾಗಿಯೂ ನಿಮ್ಮ ಮುಂದೆ ಬಂದು ನಾನು ಬರಿ ಕೈಯಲ್ಲಿ ಹೋದಂತಹ ಘಟನೆಯ ಬಗ್ಗೆ ನಿಮ್ಮಲ್ಲಿ ಪ್ರಶ್ನಿಸಲ್ಪಡುವಂತಹ ಒಂದು ಸಂದರ್ಭವಿದೆ, ಅದು ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ ಎಂಬ ಆ ಎಚ್ಚರದ ಮಾತನ್ನು ಹೇಳಿದಾಗ ಫಬಕಾ ಉಮರ್ ರಲಿಯಲ್ಲಾಹು ಅನ್ಹು ಬುಕಾಅನ್ ಶದೀದಾ. ಧೀರ ವೀರ ಶೂರ ಪರಾಕ್ರಮಿಯಾದ ಹಜರತ್ ಉಮರ್ ಅಲ್ ಫಾರೂಕ್ ರಲಿಯಲ್ಲಾಹು ಅನ್ಹುರವರು ಕಣ್ಣೀರು ಸುರಿಸುತ್ತಾ ಅಳುತ್ತಾ ಹೇಳ್ತಾ ಇದ್ದಾರೆ, ನನಗೆ ಮಾಫ್ ಮಾಡಬೇಕಂತ ಹೇಳುತ್ತಾ ತಾನು ಉಟ್ಟಂತಹ ಬಟ್ಟೆಯನ್ನು ಅಥವಾ ತನ್ನ ನಿಲುವಂಗಿಯನ್ನು ತೆಗೆದು ಆ ಮನುಷ್ಯನ ಕೈಯಲ್ಲಿ ಕೊಡುತ್ತಾ ಹೇಳ್ತಾ ಇದ್ದಾರೆ,
ಲಿದಾಲಿಕಲ್ ಯೌಮ್ ಲಾ ಲಿಶಅರಿಕಾ. ಇದಾ ನೀನು ನನಗೆ ನೆನಪಿಸಿದ್ದೀಯಾ ಆ ದಿನದ ಬಗ್ಗೆ, ಆ ದಿನಕ್ಕೆ ಭಯಪಟ್ಟುಕೊಂಡು ನಾನು ಈ ಬಟ್ಟೆಯನ್ನು ನನ್ನ ನಿಲುವಂಗಿಯನ್ನು ನಿನಗೆ ನೀಡ್ತಾ ಇದ್ದೇನೆ. ಬದಲದಿಂದ ಹಾಡುಗಾರಿಕೆಗೆ ಅಲ್ಲ, ನೀನು ಹೇಳಿದಂತಹ ಪದ್ಯದಿಂದ ಖುಷಿಯಾಗಿ ಕೊಡುತ್ತಾ ಇಲ್ಲ, ನೀನು ಆ ದಿನದ ಬಗ್ಗೆ ನನಗೆ ಎಚ್ಚರಿಸಿದ್ದೀಯಾ ಅಂತ ಹೇಳಿ ಹಜರತ್ ಉಮರ್ ರಲಿಯಲ್ಲಾಹು ಹೇಳಬೇಕಾಗಿದ್ದರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನ ಬದುಕನ್ನು ಸರಿಪಡಿಸುವಂತಹ ಒಂದು ವ್ಯವಸ್ಥೆಯಾಗಿದೆ ಪರಲೋಕದ ವಿಶ್ವಾಸ. ಇಲ್ಲಿ ಯಾರಿಂದಲೂ ತಪ್ಪಿಸಬಹುದು. ಇಲ್ಲಿ ಯಾವುದೇ ತಪ್ಪು ಮಾಡಿದವನಿಗೆ ಯಾವ ರೀತಿಯಲ್ಲಿ ತಪ್ಪಿಸುವಂತಹ ಸಾಕಷ್ಟು ಮಾರ್ಗಗಳಿವೆ. ಅಲ್ಲಿ ಖಂಡಿತವಾಗಿ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಆ ಅಲ್ಲಾಹನ ಭಯ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಆ ಕಿಯಾಮತ್ ದಿನದ ಭಯ ಇರಬೇಕಾಗಿದೆ. ಆ ಭಯ ಉಂಟು ಮಾಡುವಂತಹ ಪ್ರಯತ್ನದ ಭಾಗವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ದಿನದ 17 ಬಾರಿ ಪ್ರಾರ್ಥನೆಯಲ್ಲಿ ಹೇಳಬೇಕಾಗಿದೆ, ಮಾಲಿಕಿ ಯೌಮಿದ್ದೀನ್, ಅಂದರೆ ಪ್ರತಿಫಲ ನೀಡಲ್ಪಡುವ ದಿನದ ಯಜಮಾನನಾದ ಅಲ್ಲಾಹನು, ಆ ಅಲ್ಲಾಹನಿಗೆ ಸರ್ವ ಸ್ತುತಿ ಸ್ತೋತ್ರಗಳು ಅಂತ ಹೇಳಿ. ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್. ಆಮೀನ್. ಫಾತಿಹಾ ಸೂರಾದ 5ನೇ ಸೂಕ್ತವಾದ ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್ ಮತ್ತು 6ನೇ ಸೂಕ್ತವಾದ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್, 7ನೇ ಸೂಕ್ತವಾದ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನಾವು ಪಡೆಯೋಣ. 5ನೇ ಸೂಕ್ತವಾದ ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್. ಇಯ್ಯಾಕ ನಅ್ಬುದು, ನಿನಗೆ ಮಾತ್ರ ನಾವು ಆರಾಧನೆಯನ್ನು ಅಥವಾ ಇಬಾದತ್ತನ್ನು ಸಲ್ಲಿಸುತ್ತೇವೆ. ವ ಇಯ್ಯಾಕ ನಸ್ತഈನ್, ನಿನ್ನೊಡನೆ ಮಾತ್ರ ಸಹಾಯವನ್ನು ಯಾಚಿಸುತ್ತೇವೆ. ಈ ಎರಡನ್ನು ಕೂಡ ಅಲ್ಲಾಹನ ಮುಂದೆ ಸಮರ್ಪಿಸುವಂತಹ ದಾಸನು ಒಂದು ವಿಶೇಷವಾದ ಶೈಲಿಯಲ್ಲಿ ಪ್ರಥಮವಾಗಿ ಅಲ್ಲಾಹನ ಹೆಸರನ್ನು ಪ್ರಾರಂಭಿಸಿ ಅವನ ಗುಣ ಮಹಿಮೆಗಳನ್ನು, ಅವನ ಗುಣ ವಿಶೇಷತೆಗಳನ್ನು ಹಾಡಿ ಹೊಗಳಿ ಅವನಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿ ಅಲ್ಲಾಹನೊಂದಿಗಿನ ಸಂಬಂಧವನ್ನು ಸುಗಮಗೊಳಿಸಿ ಆದಷ್ಟು ಉತ್ತಮಗೊಳಿಸಿ ದಾಸನು ಮತ್ತು ಒಡೆಯನಾದ ಅಲ್ಲಾಹನು ಅವರೆಡೆಯಲ್ಲಿರತಕ್ಕಂತಹ ಪವಿತ್ರವಾದ ಸಂಬಂಧವನ್ನು ಆದಷ್ಟು ಸುಗಮಗೊಳಿಸಿ ಅನಂತರ ಅಲ್ಲಾಹನ ಮುಂದೆ ಇವತ್ತು ಒಂದು ಅರ್ಪಣಾ ಭಾವವನ್ನು ಸಮರ್ಪಿಸ್ತಾ ಇದ್ದಾನೆ. ಅಲ್ಲಾಹನಿಗೆ ಸಂಪೂರ್ಣವಾದ ವಿಧೇಯತ್ವವನ್ನು ತೋರ್ಪಡಿಸುವಂತಹ ಒಂದು ವಾಕ್ಯವಾಗಿದೆ ಇಯ್ಯಾಕ ನಅ್ಬುದು. ಅಲ್ಲಾಹ್, ನಿನಗೆ ಮಾತ್ರ ನಾವು ಆರಾಧನೆ ಮಾಡುತ್ತೇವೆ, ಇಬಾದತ್ ಮಾಡುತ್ತೇವೆ. ವ ಇಯ್ಯಾಕ ನಸ್ತഈನ್, ಅನಂತರ ನಿನ್ನೊಡನೆ ಮಾತ್ರ ಸಹಾಯವನ್ನು ಕೂಡ ಯಾಚಿಸುತ್ತೇವೆ. ಇಲ್ಲಿ ಸ್ವಲ್ಪ ನಾವು ವಿವರಣೆಯನ್ನು ಕೊಡಬೇಕಾಗಿದೆ. ಇಯ್ಯಾಕ ನಅ್ಬುದು, ನಿನಗೆ ಮಾತ್ರ ಇಬಾದತ್ ಮಾಡುತ್ತೇವೆ, ಆರಾಧನೆ ಮಾಡುತ್ತೇವೆ ಅನ್ನುವಾಗ ಅದರ ವ್ಯಾಖ್ಯಾನದಲ್ಲಿ ಇಮಾಮರು ಹೇಳ್ತಾರೆ, ಇಬಾದತ್ ಎಂಬುದು ಅಕ್ಸಾ ಗಾಯತಿಲ್ ಖುಲೂಇ ವತ್ತದಲ್ಲುಲ್. ಒಬ್ಬ ಮನುಷ್ಯನು, ಒಬ್ಬ ದಾಸನು ತನ್ನ ಒಡೆಯನಿಗೆ ಸಲ್ಲಿಸುವಂತಹ ವಿನಯ ಮತ್ತು ಗೌರವದ ಪರಮಾವಧಿ ಅಥವಾ ವಿಧೇಯತ್ವದ ಒಂದು ಕಟ್ಟ ಕಡೆಯ ಪ್ರದರ್ಶನ ಅನ್ನಬಹುದು. ಇದಕ್ಕಿಂತ ಹೆಚ್ಚಿನ ಒಂದು ವಿಧೇಯತ್ವ ಇಲ್ಲ. ಆ ರೀತಿ ದಾಸನು ತನ್ನ ಒಡೆಯನಾದ ಯಜಮಾನನಾದ ಅಲ್ಲಾಹನಿಗೆ ಸಂಪೂರ್ಣವಾಗಿ ವಿಧೇಯತ್ವವನ್ನು ತೋರಿಸುವ, ವಿನಯತ್ವವನ್ನು ಪ್ರದರ್ಶಿಸುವ ಒಂದು ವ್ಯವಸ್ಥೆಯಾಗಿದೆ ಇಬಾದತ್ ಎಂಬುದು. ಈ ಇಬಾದತ್ ಅದು ಸರ್ವಶಕ್ತನಾದ ಅಲ್ಲಾಹನಿಗೆ ಮಾತ್ರ ಮೀಸಲು.
ಅಲ್ಲಾಹನ ಹೊರತು ಇನ್ನೊಬ್ಬನಿಗೆ ಮಾಡುವಾಗ ಅದು ಅಪರಾಧವಾಗ್ತದೆ, ಅದು ಶಿಕ್ಷಾರ್ಹವಾಗ್ತದೆ, ಅದು ಶಿರ್ಕ್ ಆಗ್ತದೆ. ಪ್ರತಿಯೊಬ್ಬ ಮುಸಲ್ಮಾನನು ಈ ಒಂದು ವಿಶ್ವಾಸವನ್ನು ಹೊಂದಿರುವನು. ಈ ವಿಶ್ವಾಸವೇ ಪ್ರತಿಯೊಬ್ಬ ಮುಸಲ್ಮಾನನ ಅಡಿಪಾಯವೂ ಕೂಡ, ವಿಶ್ವಾಸದ ಅಡಿಪಾಯ ಅನ್ನಬಹುದು. ಅದೇ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ದುರ್ವ್ಯಾಖ್ಯಾನಗಳು ಕೂಡ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಅಲ್ಪಜ್ಞಾನಿಗಳಿಂದ ದುರ್ವ್ಯಾಖ್ಯಾನಗಳು ಬರ್ತಾ ಇದೆ. ಇಬಾದತ್ತು ಎಂಬ ಈ ಒಂದು ಇಮಾಮರುಗಳು ಕೊಟ್ಟ ಅಕ್ಸಾ ಗಾಯತಿಲ್ ಹುದು ಇವತ್ತದಲ್ಲುಲ್, ಅತ್ಯಂತ ಕಟ್ಟ ಕಡೆಯ ವಿನಯತ್ವ, ವಿಧೇಯತ್ವ ಮತ್ತು ಶರಣಾಗತಿ ಎಂಬ ಈ ಒಂದು ಇಬಾದತ್ತು ಎಂಬ ಪದಕ್ಕೆ ಏನೋ ಅರ್ಥವನ್ನು ಕೊಟ್ಟು ಜನರಲ್ಲಿ ಜನಸಾಮಾನ್ಯರಲ್ಲಿ ಗೊಂದಲವನ್ನು ಮೂಡಿಸುವಂತಹ ಪ್ರಯತ್ನಗಳು ನಡೆಯುತ್ತಾ ಇರುವುದು ತುಂಬ ವಿಷಾದನೀಯ. ಅಂದರೆ ಒಬ್ಬರನ್ನು ಗೌರವಿಸುವಾಗ ಅಥವಾ ಒಂದು ವಸ್ತುವನ್ನು ಗೌರವಿಸುವಾಗ, ಆಧರಿಸುವಾಗ ಅದನ್ನು ಕೂಡ ಇಬಾದತ್ತು ಅಂತ ಹೇಳಿ ಚಿತ್ರೀಕರಿಸುವರಿದ್ದಾರೆ. ಅದು ಯಾವತ್ತೂ ಕೂಡ ಸಲ್ಲದು. ಉದಾಹರಣೆಗೆ, ಅಲ್ಲಾಹನು ಗೌರವಿಸಿದಂತಹ ಪವಿತ್ರವಾದ ಕಾಬಾಲಯ, ಆ ಕಾಬಾಲಯವನ್ನು ಗೌರವಿಸುತ್ತಾ ಆದರವನ್ನು ಪ್ರದರ್ಶಿಸುತ್ತಾ ಆ ಕಾಬಾಲಯದ ಪ್ರದಕ್ಷಿಣೆಯನ್ನು ಮಾಡುವಾಗ ಕಾಬಾಲಯಕ್ಕೆ ಮಾಡತಕ್ಕಂತಹ ಇಬಾದತ್ತಾಗುವುದಿಲ್ಲ. ಬದಲು ಕಾಬಾಲಯಕ್ಕೆ ತೋರ್ಪಡಿಸುವಂತಹ ಗೌರವ ಅಲ್ಲಾಹನಿಗೆ ಸಲ್ಲಿಸುವಂತಹ ಇಬಾದತ್ತಾಗಿದೆ. ಕಾರಣ ಅವನ ಆಜ್ಞಾ ಪಾಲನೆಯಾಗಿದೆ. ಅದರಂತೆ ಪವಿತ್ರ ಕುರ್ಆನನ್ನು ನಾವು ಗೌರವಿಸ್ತಾ ಇದ್ದೇವೆ, ಆಧರಿಸ್ತಾ ಇದ್ದೇವೆ. ಆ ಗೌರವ, ಆ ಆದರ ಯಾವತ್ತು ಇಬಾದತ್ತಲ್ಲ. ಒಂದು ವೇಳೆ ಇಬಾದತ್ತನ್ನು ಅನ್ನುವುದಾದರೂ ಅದು ಅಲ್ಲಾಹನಿಗೆ ಸಲ್ಲಿಸುವಂತಹ ಇಬಾದತ್, ಪವಿತ್ರ ಕುರ್ಆನಿಗೆ ಸಲ್ಲಿಸುವಂತಹ ಗೌರವ ಮತ್ತು ಆದರ. ಅದರಂತೆ ಕೆಲವೊಂದು ವ್ಯಕ್ತಿಗಳಿಗೆ, ಉದಾಹರಣೆ ಪ್ರವಾದಿಗಳಿಗೆ, ನಬಿಯುಲ್ಲಾಹಿ ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಅಂತ್ಯ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತನಕ ಬರುವ ಪ್ರತಿಯೊಂದು ಅಂಬಿಯಾಗಳು, ಮುರುಸಲುಗಳ ಹೆಸರು ಹೇಳುವಾಗ ಅಲೈಹಿಸ್ಸಲಾಂ ಅಥವಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳೋದು ಅತ್ಯಂತ ಪುಣ್ಯದಾಯಕವಾದ ಸುನ್ನತ್ತಾಗಿದೆ, ಕೆಲವೊಮ್ಮೆ ಕಡ್ಡಾಯ ಕೂಡ ಆಗಿದೆ. ಈ ಸಲಾತ್ ಸಲಾಂ ಹೇಳುವುದರ ಉದ್ದೇಶವೇನು? ಅದು ಗೌರವ, ಅದು ಆದರವಾಗಿದೆ. ಅದನ್ನು ಆರಾಧನೆ ಎಂದುಕೊಂಡು ಆ ಗೌರವದಿಂದ ಹಿಂಜರಿಸುವಂತಹ, ದೂರ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತಾ ಇದೆ. ಅದು ಖಂಡಿತ ತಪ್ಪು. ಅದು ಅಲ್ಪಜ್ಞಾನದಿಂದ ಉಂಟಾದಂತಹ ಆ ಒಂದು ಅಭಿಪ್ರಾಯಗಳು. ಉದಾಹರಣೆ, ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಅತಿ ಹೆಚ್ಚಿನ ಗೌರವವನ್ನು ತೋರ್ಪಡಿಸಲು ಪವಿತ್ರ ಕುರ್ಆನ್ ಹೇಳಿದೆ. ಒಂದು ಕಡೆ ನೋಡಿ, ಯಾ ಅಯ್ಯುಹಲ್ಲದೀನ ಆಮನು ಲಾ ತರ್ಫಉ ಅಸ್ವಾತಕುಂ ಫೌಕ ಸೌತಿನ್ ನಬಿ ವಲಾ ತಜ್ಹರು ಲಹು ಬಿಲ್ ಕೌಲಿ ಕಜಹರಿ ಬಅಲಿಕುಂ ಲಿಬಅಲ್ ಅನ್ ತಹಬತ ಅಮಾಲುಕುಂ ವ ಅಂತುಂ ಲಾ ತಶ್ಉರೂನ್. ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ, ತುಂಬ ಗಂಭೀರವಾದ ಸ್ವರದಲ್ಲಿ ಪವಿತ್ರ ಕುರ್ಆನ್ ಹೇಳ್ತಾ ಇದೆ, ಓ ಸತ್ಯವಿಶ್ವಾಸಿಗಳಾದಂತಹ ಮುಅ್ಮಿನುಗಳೇ, ಸತ್ಯವಿಶ್ವಾಸಿಗಳೇ, ಲಾ ತರ್ಫಉ ಅಸ್ವಾತಕುಂ, ನಿಮ್ಮ ಶಬ್ದಗಳನ್ನು ಎತ್ತರಿಸಬೇಡಿ, ಫೌಕ ಸೌತಿನ್ ನಬಿ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಶಬ್ದಕ್ಕಿಂತ ನಿಮ್ಮ ಶಬ್ದಗಳನ್ನು ಎತ್ತರಿಸಬೇಡಿರಿ. ಕಾರಣ ಅದು ಪ್ರವಾದಿವರ್ಯರು ಅಲ್ಲಾಹನು ಗೌರವಿಸಿದಂತಹ, ಅಲ್ಲಾಹನ ವಿಶೇಷವಾದ ಆದರ ಗೌರವಗಳನ್ನು ಕೊಟ್ಟು ಬಹುಮಾನಿಸಿದಂತಹ ವ್ಯಕ್ತಿಯಾಗಿರುವುದರಿಂದ ಅವರ ಜೊತೆಗೆ ವ್ಯವಹರಿಸುವಾಗ, ಅವರ ಸಮ್ಮುಖದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಶಬ್ದವನ್ನು ಕೂಡ ಎತ್ತರಿಸಬಾರದು. ಅದು ಆರಾಧನೆಯಾಗುವುದಿಲ್ಲ, ಅದು ಪೂಜೆಯಾಗುವುದಿಲ್ಲ. ಬದಲು ಅದೊಂದು ಕೇವಲ ಗೌರವ ಮತ್ತು ಆದರವಾಗಿದೆ. ಅನಂತರ ಅಲ್ಲಾಹನು ಹೇಳ್ತಾನೆ, ಅಂತಹಬತು ಅಮಾಲುಕುಂ ವಲಾ ತಜ್ಹರು ಲಹು ಬಿಲ್ ಕೌಲಿ ಕಜಹರಿ ಬಅಲಿಕುಂ ಲಿಬಅಲ್. ಶಬ್ದವನ್ನು ಎತ್ತರಿಸುವುದು ಮಾತ್ರವಲ್ಲ, ಅವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ, ಅಭಿಪ್ರಾಯ ವಿನಿಮಯಗಳು ನಡೆಸುವ ಸಂದರ್ಭದಲ್ಲಿ ಕೂಡ ಸಾಮಾನ್ಯ ಜನರೊಂದಿಗೆ ಮಾತನಾಡುವ ರೀತಿಯಲ್ಲಿ ಬಹಿರಂಗವಾಗಿ ನೀವು ಮಾತನಾಡಬೇಡಿ. ಅತ್ಯಂತ ವಿನಯಾನ್ವಿತರಾಗಿ, ಅತ್ಯಂತ ಸರಳವಾಗಿ, ಸೌಮ್ಯತೆಯಿಂದ ಕೂಡಿದ ಮಾತುಗಳನ್ನು ಮಾತ್ರ ಪ್ರವಾದಿಯರೊಂದಿಗೆ ಮಾತನಾಡಬೇಕು ಎಂಬ ಕುರ್ಆನ್ನ ಕಟ್ಟಪ್ಪನೆಯಾಗಿದೆ. ಒಂದು ವೇಳೆ ಆ ರೀತಿ ಮಾತನಾಡಿದರೆ ಅವರಿಗೆ ಕೊಡ್ತಕ್ಕಂತಹ ಗೌರವ ಆದರಗಳನ್ನು ಸಲ್ಲಿಸದ ರೀತಿಯಲ್ಲಿ ಎತ್ತರದ ಶಬ್ದದಲ್ಲಿ ಅಗೌರವವಾಗಿ ಮಾತನಾಡಿದ ಅಂತಹಬತು ಅಮಾಲುಕುಂ, ನೀವು ಮಾಡತಕ್ಕಂತಹ ಸತ್ಕರ್ಮಗಳು ಏನಿದೆ ಅದು ಸಂಪೂರ್ಣವಾಗಿ ನಾಶವಾಗಬಹುದು, ಸಂಪೂರ್ಣವಾಗಿ ಪ್ರತಿಫಲ ಇಲ್ಲದೆ ಆಗಬಹುದು, ಅದು ನುಚ್ಚು ನೂರಾಗಲಿಕ್ಕೆ ಸಾಧ್ಯವಿದೆ. ವಾಂತುಂ ಲಾ ತಶ್ಉರೂನ್, ಖಂಡಿತವಾಗಿಯೂ ನೀವು ತಿಳಿಯಲಿಕ್ಕಿಲ್ಲ. ನೀವು ತಿಳಿಯದ ರೀತಿಯಲ್ಲಿ
ನೀವು ಮಾಡತಕ್ಕಂಥ ಸತ್ಕರ್ಮಗಳು ಸಂಪೂರ್ಣವಾಗಿ ನಾಶವಾಗಲು ಸಾಧ್ಯತೆ ಇದೆ ಎಂಬ ಪವಿತ್ರ ಕುರ್ಆನ್ನ ಎಚ್ಚರ. ಇದರಿಂದ ನಮ್ಗೆ ಅರ್ಥ ಮಾಡಬಹುದು, ಕುರ್ಆನ್ ನೇರವಾಗಿ ಪ್ರವಾದಿವರಿಯರ ಜೊತೆಗೆ ವ್ಯವಹರಿಸುವಂತಹ ವ್ಯವಹಾರದ ಶೈಲಿಯನ್ನು ಕೂಡ ನಮಗೆ ಕಲಿಸಿಕೊಡ್ತಾ ಇದೆ. ಆದ್ದರಿಂದ ಈ ರೀತಿಯ ಗೌರವಗಳು, ಈ ರೀತಿಯ ಆಧಾರಗಳು ಅದು ಆರಾಧನೆ ಆಗಲಾರದು, ಅದು ಪೂಜೆಯಾಗಲಾರದು, ಅದು ಇಬಾದತ್ತಲ್ಲ, ಬದಲು ಅದು ಕೇವಲ ಗೌರವ ಮತ್ತು ಆದರ. ಇನ್ನು ಮತ್ತೆ ಕೂಡ ಕುರ್ಆನ್ ಇನ್ನಲ್ಲದೀನ ಯಗುಲ್ಲೂನ ಅಸ್ವಾತಹುಂ ಇಂದ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಲೈಕ ಇಮ್ತಹನಲ್ಲಾಹು ಕುಲೂಬಹುಂ ಲಿತ್ತಕ್ವಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಶಬ್ದವನ್ನು ತಗ್ಗಿಸಿ ಮಾತನಾಡುವಂತಹ ವಿಭಾಗ ಯಾರಿದ್ದಾರೆ, ಅವರ ಹೃದಯಗಳನ್ನು ಅಲ್ಲಾಹನು ಆಯ್ಕೆ ಮಾಡಿದ್ದಾನೆ ತಕ್ವಾಕ್ಕೆ ಬೇಕಾಗಿ. ತಕ್ವಗಳಿಂದ ತುಂಬಿದ, ಭಯಭಕ್ತಿಯಿಂದ ತುಂಬಿದ ಹೃದಯಗಳಾಗಿ ಅಲ್ಲಾಹು ಆಯ್ಕೆ ಮಾಡಿದಂತಹ ಹೃದಯದ ಒಡೆಯರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೆಗೆ ಆದರ ಕೊಟ್ಟು ಗೌರವ ಕೊಟ್ಟು ಶಬ್ದವನ್ನು ತಗ್ಗಿಸಿ ಮಾತನಾಡುವರು ಎಂಬುದು ಕೂಡ ಪವಿತ್ರ ಕುರ್ಆನ್ ಹೇಳುತ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಪವಿತ್ರ ಕುರ್ಆನ್ ಮತ್ತೊಂದು ಕಡೆ ವಮನ್ ಯುಅಲ್ಲಿಮ್ ಶಾಯಿರಲ್ಲಾಹಿ ಫಇನ್ನಹಾ ಮಿನ್ ತಕ್ವಲ್ ಕುಲೂಬ್, ಅಲ್ಲಾಹನ ಶಿಆರ್ಗಳನ್ನು, ಅಲ್ಲಾಹನ ಚಿಹ್ನೆಗಳನ್ನು, ಅಲ್ಲಾಹನ ಗೌರವಿಸಿದಂತಹ ವಸ್ತುಗಳನ್ನು, ಅದು ಮನುಷ್ಯರಿರಬಹುದು ಅಥವಾ ಕಟ್ಟಡಗಳಿರಬಹುದು ಅಥವಾ ವಸ್ತುಗಳಿರಬಹುದು, ಯಾರಾದರೂ ಅಲ್ಲಾಹನು ಗೌರವಿಸಿದಂತಹ, ಅಲ್ಲಾಹನು ಆದರ ಕಲ್ಪಿಸಿದಂತಹ ವ್ಯಕ್ತಿಗಳನ್ನು, ವಸ್ತುಗಳನ್ನು ಗೌರವಿಸುವಂತಹ ಜನರು, ಆ ಗೌರವವು ಫೈನ್ನಹಾ ಮಿನ್ ತಕ್ವಲ್ ಕುಲೂಬ್, ಅದು ಮನುಷ್ಯನ ಅಂತರಾಳದ ತಕ್ವಾಗಿದೆ. ತಕ್ವಾದಲ್ಲಿ ಹೃದಯದ ಅಂತರಾಳದಲ್ಲಿ ಉಕ್ಕಿ ಬರತಕ್ಕಂತಹ ತಕ್ವದ ಒಂದು ಲಕ್ಷಣವಾಗಿದೆ ಈ ಒಂದು ಗೌರವ ಆದರ ಎಂಬುದು ಪವಿತ್ರ ಕುರ್ಆನ್ ಹೇಳಿದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಜನಸಾಮಾನ್ಯರೆಡೆಯಲ್ಲಿ ದೊಡ್ಡ ಒಂದು ವಿವಾದವಾಗಿ ಮಾರ್ಪಟ್ಟಿದೆ ಇನ್ನೊಬ್ಬರನ್ನು ಗೌರವಿಸುವುದು. ಉದಾಹರಣೆಗೆ ಅಲ್ಲಾಹನ ದಾಸರುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಅಂಬಿಯಾಗಳು, ಔಲಿಯಾಗಳು, ಸಾಲಿಹೀನ್ಗಳು, ಸುದ್ದೀಕೀನ್ಗಳು, ಶುಹದಾಗಳು, ಅಲ್ಲಾಹನ ಧರ್ಮಬದ್ಧವಾದ ಬದುಕಿನಿಂದ ಒಳ್ಳೆ ಪುನೀತರಾಗಿ ಸಲಾಹಿಯತ್ತಿನೊಂದಿಗೆ, ಸಜ್ಜನಿಕೆಯೊಂದಿಗೆ, ತಕ್ವಾದೊಂದಿಗೆ ಬದುಕಿದಂತಹ ಮಹಾನು ಪುರುಷರುಗಳು, ಆ ಜನರೊಂದಿಗೆ ಸಂಬಂಧ, ಅವರ ಜೊತೆಗೆ ಇರತಕ್ಕಂತಹ ಗೌರವ ಆಧಾರಗಳನ್ನು ಕಡಿಮೆಗೊಳಿಸುವಂತಹ ಪ್ರಯತ್ನಗಳು ಇವತ್ತು ನಮ್ಮಲ್ಲಿ ನಡೀತಾ ಇರೋದು ತುಂಬ ಅಪಾಯ, ಮಾತ್ರವಲ್ಲ ದುರದೃಷ್ಟ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಾ, ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕು, ಅಲ್ಲಾಹನ ಗೌರವಿಸಿದಂತಹ ವ್ಯಕ್ತಿಗಳನ್ನು, ಅಲ್ಲಾಹು ಗೌರವಿಸಿದಂತಹ ವಸ್ತುಗಳನ್ನು ಗೌರವಿಸುವುದು ಅದು ತಕ್ವಾಗಿದೆ ಅಥವಾ ಅದು ಅವರಿಗೆ ಸಲ್ಲಿಸತಕ್ಕಂತಹ ಒಂದು ಗೌರವ ಮತ್ತು ಆಧಾರವಾಗಿದೆ. ಅದೇ ಸಂದರ್ಭದಲ್ಲಿ ಅದು ಅವರಿಗೆ ಸಲ್ಲಿಸುವಂತಹ ಇಬಾದತ್ತಲ್ಲ, ಅದು ಅಲ್ಲಾಹನಿಗೆ ಮಾಡುವ ಇಬಾದತ್, ಅವರಿಗೆ ಸಲ್ಲಿಸುವಂತಹ ಗೌರವ ಮತ್ತು ಆಧಾರವಾಗಿದೆ. ಉದಾಹರಣೆಗೆ ಮಯ್ಯತ್ ನಮಾಜ್. ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆ ವ್ಯಕ್ತಿಯ ಗೌರವಾರ್ಥ ವಿಶೇಷವಾದ ಸಲಾತುಲ್ ಜನಾಜಾ ಮಯ್ಯತ್ ನಮಾಜ್ ನಾವು ಮಾಡುತ್ತೇವೆ. ಅದರ ಉದ್ದೇಶ ಆ ನಮಾಜ್ ಎಂಬುದು ನಾವು ಆ ವ್ಯಕ್ತಿಗೆ ಮಾಡುತ್ತಾ ಇಲ್ಲ, ಬದಲು ಆ ವ್ಯಕ್ತಿಯ ಗೌರವಾರ್ಥ, ಆ ವ್ಯಕ್ತಿಯನ್ನು ಪರಿಗಣಿಸಿ ಗಮನಕ್ಕೆ ತಕೊಂಡು ಆ ವ್ಯಕ್ತಿಗೆ ಮಾಡುವ ನಮಾಜ್ ಆದರೂ ಕೂಡ ಆ ನಮಾಜ್ ಅಲ್ಲಾಹನಿಗೆ. ಅಲ್ಲಿ ಹೇಳ್ತಾ, ನಾನು ಈ ಮಯ್ಯತ್ತಿಗಾಗಿ ಮಾಡ್ತೇನೆ ಅಂತ, ನಾನು ಅಲ್ಲಾಹನಿಗೆ ನಮಾಜ್ ಮಾಡ್ತಾ ಇದ್ದೀನಿ ಈ ಮಯ್ಯತ್ತಿನ ಮೇಲೆ. ಅಂದರೆ ಈ ವ್ಯಕ್ತಿಯನ್ನು ಗೌರವಿಸುವಾಗ ಅಲ್ಲಾಹನಿಗೆ ಮಾಡತಕ್ಕಂಥ ಇಬಾದತ್ತಾಗಿದೆ, ಅದು ವ್ಯಕ್ತಿಗೆಲ್ಲ. ಇದೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗೊಂದಲವನ್ನು ನಿವಾರಿಸಿಕೊಂಡು ಎಲ್ಲರೂ ಅಲ್ಲಾಹನಿಗೆ ಮಾತ್ರ ಇಬಾದತ್ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಎರಡನೇದಾಗಿ ಇಲ್ಲಿ ಇಯ್ಯಾಕ ನಅಬುದು ಅನ್ನು ಕಾಣಬಹುದು. ಇಯ್ಯಾಕ ಅಅಬುದು ಅಲ್ಲ, ಇಯ್ಯಾಕ ನಅಬುದು. ಈ ಇಯ್ಯಾಕ ನಅಬುದು ಅನ್ನುವಾಗ ನಾವು ಆರಾಧನೆ ಮಾಡುತ್ತೇವೆ, ನಾವು ಇಬಾದತ್ತು ಮಾಡುತ್ತೇವೆ. ಒಂಟಿಯಾಗಿ ಒಬ್ಬರ ನಮಾಜ್ ಮಾಡುವಾಗ, ಒಂಟಿಯಾಗಿ ಒಬ್ಬನು ಕುರ್ಆನ್ ಪಾರಾಯಣ ಮಾಡುವಾಗ ಇಯ್ಯಾಕ ಅಅಬುದು, ನಾನು ಇಬಾದತ್ತು ಮಾಡುತ್ತೇನೆ, ನಾನು ಆರಾಧನೆ ಮಾಡುತ್ತೇನೆ ಎಂದು ಹೇಳಬೇಕು. ಅದರ ಬದಲು ಎಲ್ಲಾದರೂ ನಮಾಜ್ನಲ್ಲಾಗಿರಬಹುದು, ಒಂಟಿಯಾಗಿರಬಹುದು, ಜಂಟಿಯಾಗಿರಬಹುದು, ಒಂದು ದೊಡ್ಡ ಸಮೂಹದಲ್ಲಾಗಿರಬಹುದು, ಅಲ್ಲೆಲ್ಲ ಹೇಳಬೇಕಾದ್ದು ಪವಿತ್ರ ಕುರ್ಆನ್ ಇಯ್ಯಾಕ ನಅಬುದು, ನಾವು ಆರಾಧನೆ ಮಾಡುತ್ತಾ ಇದ್ದೇವೆ. ನಾವು ಎಂಬುದರ ಅರ್ಥ ಏನು? ಯಾತಕ್ಕಾಗಿ ಉಲಮಾಗಳು ಪವಿತ್ರ ಕುರ್ಆನ್ನ ನಾಡಿ ಮಿಡಿತವನ್ನು ಅರಿತಂತಹ ತಫ್ಸೀರ್ನ ಇಮಾಮರುಗಳು ಹೇಳ್ತಾ ಇದೆ, ವದಾಲಿಕ ಲಿಲ್ಇಅ್ತಿರಾಫಿ ಬಿಖುಸೂರಿಲ್ ಅಬ್ದಿ ಅನಿಲ್ ಉಕೂಫಿ ಫಿ ಮಲಿಕಿಲ್ ಮುಲೂಕ್ ಫೈನ್ನಹು ಯಕೂಲು
أنا يا ربي العبد الحقير الذليل لا يليق بي أن نقف هذا الموقف في مناجاتك بمفردي بل أنضم إلى سلك المؤمنين الموحدين فتقبل دعائي في زمرتهم فنحن جميعا نعبدك ونستعين بك. ಒಟ್ಟಾಗಿ ಇಮಾಮರುಗಳು ಹೇಳುವಂತಹ ಅಭಿಪ್ರಾಯ ಇದು ಪ್ರತಿಯೊಬ್ಬ ದಾಸನೂ ಕೂಡ ಅಲ್ಲಾಹನ ಮುಂದೆ ನಿಂತುಕೊಂಡು ಹೇಳುವಂತಹ ಒಂದು ಮಾತು. ಅಂದರೆ ಅಲ್ಲಾಹ್, ನಿನ್ನೊಡನೆ ನಾನು ನಿಂತಿದ್ದೇನೆ, ಖಂಡಿತವಾಗಿ ನಿನ್ನ ಮುಂದೆ ನಿಂತುಕೊಂಡು ಇಬಾದತ್ತು ಮಾಡುವಷ್ಟು ಅರ್ಹತೆಯನ್ನು ನಾನು ಪಡೆದಿಲ್ಲ, ನಿನ್ನ ಮುಂದೆ ನಿಂತುಕೊಂಡು ಆರಾಧಿಸುವಷ್ಟು ಅರ್ಹತೆಯನ್ನು ನಾನು ಪಡೆದಿಲ್ಲ, ನಾನು ಆದಷ್ಟು ಪಾಪವನ್ನು ಮಾಡಿದ್ದೇನೆ, ನಾನು ಅತ್ಯಂತ ಕೆಳಮಟ್ಟದ ಮನುಷ್ಯ, ನಾನು ತುಂಬ ಪಾಪಿಯಾದಂತಹ ದುಷ್ಕರ್ಮಿಯಾದಂತಹ ಮನುಷ್ಯ. ಆದ್ದರಿಂದ ಅಲ್ಲಾಹ್, ನಿನ್ನ ಮುಂದೆ ನಿಲ್ಲುವಂತಹ ಯೋಗ್ಯತೆಯನ್ನು ಅರ್ಹತೆಯನ್ನು ನಾನು ಪಡೆದಿಲ್ಲ. ಅದೇ ಸಂದರ್ಭದಲ್ಲಿ ನಾನು ನನ್ನನ್ನು ನಅಬುದು, ನಾವು ಆರಾಧನೆ ಮಾಡುತ್ತೇವೆ ಅಂತ ಹೇಳುವಾಗ ನನ್ನ ಜೊತೆಗೆ ಸಾವಿರಾರು ಆರಾಧಕ ವರ್ಗ, ಅದರಂತೆ ನನ್ನ ಜೊತೆಗಿರತಕ್ಕಂತಹ ದೇವಚರರಲ್ಲಿರುವ ಸಂರಕ್ಷಣೆಯನ್ನು ನೀಡತಕ್ಕಂತಹ ಮಲಾಯಿಕತುಲ್ ಹಫಲತ್ತಿನ ಮಲಕುಗಳು, ಅದರಂತೆ ಕೋಟ್ಯಂತರ ಆರಾಧಕ ವರ್ಗ ಇದ್ದಾರೆ. ಅವರ ಜೊತೆಗೆ ನಾನು ಸೇರಿಕೊಂಡು ಇಲಾ ಸಿಲ್ಕಿಲ್ ಮುಅ್ಮಿನೀನ್ ಅಲ್ ಮುವಹ್ಹಿದೀನ್, ನಿನ್ನನ್ನು ಏಕದೇವ ಸಿದ್ಧಾಂತದಲ್ಲಿ ವಿಶ್ವಾಸವಿರತಕ್ಕಂತಹ ಆರಾಧಕ ವರ್ಗ ಯಾರಿದ್ದಾರೆ ಅವರ ಜೊತೆಗೆ ನಾನು ಕೂಡ ಸೇರಿಕೊಳ್ಳುತ್ತೇನೆ. ಫತಕಬ್ಬಲ್ ದುಆಯಿ, ಅಲ್ಲಾ ನನ್ನ ಈ ಪ್ರಾರ್ಥನೆಯನ್ನು, ನನ್ನ ಈ ಆರಾಧನೆಯನ್ನು ಸ್ವೀಕಾರ ಮಾಡು. ಫಿ ಜುಮ್ರತಿಹಿಮ್, ಅವರ ಜೊತೆಗೆ ಫನಹನು ಜಮೀಅನ್ ನಅಬುದುಕ ವನಸ್ತഈನುಕ, ಕಾರಣ ನಾನೆಷ್ಟು ಪಾಪಿಯಾದರೂ, ನಾನೆಷ್ಟು ತಪ್ಪುಗಾರನಾದರೂ ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ನಿನ್ನ ಜೊತೆಗೆ ನಾವು ಇಬಾದತ್ ಮಾಡುತ್ತೇವೆ ಎಂಬ ಅರ್ಥದಲ್ಲಿ ಇಯ್ಯಾಕ ನಅಬುದು, ನಾವು ಎಂಬ ಬಹುವಚನೆಯನ್ನು ತಂದುಕೊಂಡು ಪಠಿಸಬೇಕಾಗಿದೆ. ಇದರ ಉದ್ದೇಶವೂ ಕೂಡ ಇಷ್ಟೇ. ಎರಡನೇದಾಗಿ ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರ ಒಂದು ಮಾತು, ಇಮಾಮ್ ಫಖ್ರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹುರವರು ಕೂಡ ಹೇಳುವಂಥ ಅಭಿಪ್ರಾಯ ಕೂಡ ಇದೇ ಆಗಿದೆ. ಕಅನ್ನಲ್ ಅಬ್ದ ಯಕೂಲ್ ಇಲಾಹಿ ಇಲ್ಲಂ ತಕುನ್ ಇಬಾದತಿ ಮಕ್ಬೂಲನ್ ಫಲಾ ತರುದ್ದನಿ ಲಿಅನ್ನಿ ಲಸ್ತು ಬಿವಹೀದಿನ್ ಫಿ ಹಾದಿಹಿಲ್ ಇಬಾದ ಬಲ್ ನಹನು ಕಸೀರೂನ್. ಪ್ರತಿಯೊಬ್ಬ ಮನುಷ್ಯನು ಹೇಳುವಂತೆ, ಪ್ರತಿಯೊಬ್ಬ ದಾಸನು ಒಡೆಯನಾದ ಅಲ್ಲಾಹನ ಮುಂದೆ ಹೇಳುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇಲಾಹಿ ಇಲ್ಲಂ ತಕುನ್ ಇಬಾದತಿ ಮಕ್ಬೂಲನ್, ಅಲ್ಲಾ ನನ್ನ ಇಬಾದತ್ ಒಂದು ವೇಳೆ ಅದು ತಿರಸ್ಕೃತವಾದರೂ ಕೂಡ ಫಲಾ ತರುದ್ದನಿ, ನನ್ನನ್ನು ಖಂಡಿತವಾಗಿ ನೀನು ತಿರಸ್ಕರಿಸಬೇಡ, ತಿರಸ್ಕಾರ ಯೋಗ್ಯವಾದರೂ ಕೂಡ ನನ್ನ ಇಬಾದತನ್ನು ನೀನು ತಿರಸ್ಕರಿಸಬೇಡ. ಲಿಅನ್ನಿ ಲಸ್ತು ಬಿವಹೀದಿನ್ ಫಿ ಹಾದಿಹಿಲ್ ಇಬಾದ, ಕಾರಣ ಈ ಇಬಾದತ್ತು ಮಾಡುವುದು ನಾನೊಬ್ಬನೇ ಅಲ್ಲ, ಬಲ್ ನಹನು ಕಸೀರೂನ್, ನಾವು ಸಾಕಷ್ಟು ಆರಾಧಕ ವರ್ಗ ಇದ್ದೇವೆ. ಒಂದು ವೇಳೆ ಇಲ್ಲಿ ಇರಬಹುದು, ಜಗತ್ತಿನಾದ್ಯಂತ ಸಾಕಷ್ಟು ಇಬಾದತ್ತಿನ ಆರಾಧಕ ವರ್ಗ ಇದ್ದಾರೆ. ಅವರೆಲ್ಲರಲ್ಲಿ ಸೇರಿಸಿಕೊಂಡು ನನ್ನನ್ನು ಕೂಡ ನೀನು ಸ್ವೀಕರಿಸು, ನಾನು ಕೂಡ ಅವರ ಜೊತೆಗೆ ಒಂದು ಇಬಾದತ್ತು ಎಂಬ ಈ ಒಂದು ವ್ಯವಸ್ಥೆಗೆ ನಾನು ನಿನ್ನ ಮುಂದೆ ನಿಂತಿದ್ದೇನೆ ಎಂಬ ಈ ಅರ್ಥವನ್ನಾಗಿದೆ ಇಮಾಮ್ ಫಖ್ರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ಈ ರೀತಿಯ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇದರಿಂದ ಇಯ್ಯಾಕ ನಅಬುದು, ನಾವು ಆರಾಧನೆ ಮಾಡುತ್ತೇವೆ ಎಂಬುದರ ಅರ್ಥ ಎಲ್ಲರನ್ನು ಸೇರಿಸಿಕೊಂಡು ನನ್ನ ಇಬಾದತ್, ಅವರ ಜೊತೆಗೆ ನನ್ನನ್ನು ಕೂಡ ನೀನು ಸ್ವೀಕರಿಸು ಎಂಬ ಅರ್ಥವಿದೆ. ಅನಂತರ ವ ಇಯ್ಯಾಕ ನಸ್ತഈನ್, ಅಲ್ಲಾ ನಿನ್ನೊಂದಿಗೆ ಮಾತ್ರ ನಾನು ಸಹಾಯವನ್ನು ಯಾಚಿಸುತ್ತೇನೆ, ನಿನ್ನೊಂದಿಗೆ ಮಾತ್ರ ಸಹಾಯವನ್ನು ಯಾಚಿಸುತ್ತೇನೆ. ಇದು ಈ ಸಹಾಯವನ್ನು ಯಾಚಿಸುತ್ತೇನೆ ಎಂಬುದು ಸಹಾಯದ ಮೂಲ ಅಲ್ಲಾಹನು ಮಾತ್ರ. ಸಹಾಯ, ನಿಜವಾದ ಸಹಾಯದ ಮೂಲ ಅಲ್ಲಾಹರು ಮಾತ್ರ. ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು, ಪ್ರತಿಯೊಂದು ಚಲನವಲನಗಳ ಹಿಂದೆ ಅಲ್ಲಾಹನ ಸಹಾಯವಿಲ್ಲದೆ, ಅಲ್ಲಾಹನ ಅನುಗ್ರಹವಿಲ್ಲದೆ ಖಂಡಿತವಾಗಿಯೂ ಇಲ್ಲಿ ಒಂದು ವಸ್ತು ಕೂಡ ಚಲಿಸಲು, ಶಬ್ದಿಸಲು ಸಾಧ್ಯವಿಲ್ಲ. ವಮನ್ ನಸ್ರು ಇಲ್ಲಾ ಮಿನ್ ಇಂದಿಲ್ಲಾಹ್, ಖಂಡಿತವಾಗಿಯೂ ಸಹಾಯ ಎಂಬುದು ಅಲ್ಲಾಹನ ಹೊರತು ಇನ್ನೊಬ್ಬರಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸಹಾಯ ಎಂಬುದು ಸಹಾಯದ ಮೂಲ ಅಲ್ಲಾಹ್. ಅದೇ ಸಂದರ್ಭದಲ್ಲಿ ಇವತ್ತು ಸಹಾಯಗಳು ವ್ಯಾಪಕವಾಗಿ ಎಲ್ಲ ಕಡೆಯಲ್ಲಿ ಕೂಡ ನಾವು ಸಹಾಯಗಳನ್ನು ಯಾಚಿಸ್ತಾ ಇದೆ. ಅದೇ ಕುರ್ಆನ್ ಹೇಳುತ್ತಾ ಇದೆ, ತಆವನು ಅಲಲ್ ಬಿರ್ರಿ ವತ್ತಕ್ವಾ ವಲಾ ತಆವನು ಅಲಲ್ ಇಸ್ಮಿ ವಲ್ ಉದ್ವಾನ್, ನೀವು ಪರಸ್ಪರ ಸಹಾಯಕರಾಗಿ, ಪರಸ್ಪರ ಒಳ್ಳೆಯ ಕಾರ್ಯಗಳಲ್ಲಿ ನೀವು ಪರಸ್ಪರ ಸಹಾಯವನ್ನು ಮಾಡಿ. ಈಗ ಕೆಲವರು ಸಂಶಯಿಸ್ಬೋದು, ನಿನ್ನೊಡನೆ ಮಾತ್ರ ಸಹಾಯ ಬೇಡುತ್ತೇನೆ ಅಂತ ಹೇಳಲು ಅಲ್ಲಾಹನು ಕಲಿಸಿಕೊಟ್ಟಿದ್ದಾನೆ. ಇಲ್ಲಿ ಅಲ್ಲಾಹನು ಹೇಳ್ತಾನೆ ನೀವು ಪರಸ್ಪರ ಸಹಾಯಕರಾಗಿ, ಇದು ವಿರೋಧಾಭಾಸವಲ್ಲವೇ? ಅಲ್ಲ, ಯಾವತ್ತೂ ಅಲ್ಲ.
ನೀವು ಪರಸ್ಪರ ಸಹಾಯವನ್ನು ಮಾಡಿರಿ, ಪರಸ್ಪರ ಸಹಕರಿಸಿ ಎಂಬುದು ಅಲ್ಲಾಹನು ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಶಕ್ತಿ, ವಿಶೇಷವಾದ ಬುದ್ಧಿ, ವಿಶೇಷವಾದ ಸಾಮರ್ಥ್ಯ, ವಿಶೇಷವಾದಂತಹ ಅನುಕೂಲವನ್ನು ಕೊಟ್ಟಿದ್ದಾನೆ. ಆ ಅನುಕೂಲತೆಯಿಂದ, ಆ ಬುದ್ಧಿಯಿಂದ, ಆ ಶಕ್ತಿಯಿಂದ ಪರಸ್ಪರ ನೀವು ಸಹಾಯಕರಾಗಿರಿ ಎಂಬುದಾಗಿದೆ. ಆದ್ದರಿಂದ ಸಹಾಯ, ನಿಜವಾದ ಸಹಾಯದ ಒಡೆಯ ಅಲ್ಲಾಹನು ಎಂಬುದು ಮಾತ್ರ ಇಲ್ಲಿಯ ಉದ್ದೇಶ. ಅದೇ ಸಂದರ್ಭದಲ್ಲಿ ಇಲ್ಲಿ ಮನುಷ್ಯರ ಜೊತೆಗೆ ಸಹಾಯವನ್ನು ಅಪೇಕ್ಷೆ ಮಾಡೋದು ಅದು ಸಹಜವಾಗಿದೆ. ಮಲಾಯಿಕತ್ತಿನ ಸಹಾಯ ಸಹಜವಾಗಿದೆ, ಅಂಬಿಯಾಗಳ ಸಹಾಯ ಸಹಜವಾಗಿದೆ. ಅದರಂತೆ ಒಬ್ಬ ಡಾಕ್ಟರ್ ಅವನ ಸಹಾಯ ಪಡೆಯುವುದು ಕೂಡ ಪ್ರತಿಯೊಬ್ಬರ ಅವಶ್ಯಕವಾಗಿದೆ. ವಕೀಲನ ಸಹಾಯತೆ ಪಡೆಯುತ್ತೇವೆ, ನಾವು ಸರ್ಕಾರದ ಸಹಾಯವನ್ನು ಪಡೆಯುತ್ತೇವೆ. ಅದರ ಅರ್ಥ ಅವರು ಯಾರು ಅಲ್ಲಾಹನು ಎಂಬ ಅರ್ಥವಲ್ಲ, ಬದಲು ಸಹಾಯದ ಮೂಲ ಅಲ್ಲಾಹನು. ಅಲ್ಲಾಹು ಕೊಟ್ಟದ್ದನ್ನು, ಅಲ್ಲಾಹು ಯಾರಿಗೆ ಕೊಡತಕ್ಕಂತಹ ಸಹಾಯ ತಾಕತ್ತನ್ನು ನೀಡಿದ್ದಾನೆ ಅವರಿಂದ ಸಹಾಯವನ್ನು ಪಡೆಯುವುದಷ್ಟೇ ಇದರ ಉದ್ದೇಶ. ಇದಕ್ಕೆ ಪೂರಕವಾಗಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದು ಮಾತು ನಮಗೆ ಇಮಾಮ್ ಬುಖಾರಿ ವರದಿ ಮಾಡುವಂಥ ಒಂದು ಹದೀಸ್ ನಮಗೆ ತಿಳಿದುಕೊಳ್ಳಬಹುದು. ಇನ್ನಮಾ ಅನ ಕಾಸಿಮುನ್ ವಲ್ಲಾಹು ಯುಅತಿ. ಇನ್ನಮಾ ಅನ ಕಾಸಿಮುನ್, ನಾನು ಕೇವಲ ಹಂಚುವುದಷ್ಟೇ ನನ್ನ ಕೆಲಸ. ವಲ್ಲಾಹು ಯುಅತಿ, ಅಲ್ಲಾಹನು ಕೊಡುತ್ತಾನೆ. ಅಲ್ಲಾಹು ಕೊಟ್ಟದ್ದನ್ನು ನಾನು ಹಂಚುತ್ತೇನೆ. ಇದಾಗಿದೆ. ಅಂದರೆ ಸಹಾಯದ ಮೂಲ ಅಲ್ಲಾಹನು ಪ್ರವಾದಿವರಿಗೆ ಕೊಟ್ಟದ್ದನ್ನು ಪ್ರವಾದಿವರಿಯರು ಹಂಚುತ್ತಾ ಇದ್ದಾರೆ. ವಲ್ಲಾಹು ಯರ್ಜುಕು ಮನ್ ಯಶಾഉ ಬಿಗೈರಿ ಹಿಸಾಬ್. ಕುರ್ಆನ್ ಹೇಳ್ತಾ ಇದೆ, ಅಲ್ಲಾಹು ಉದ್ದೇಶಪಟ್ಟವರಿಗೆ, ಅವನು ಇಚ್ಛಿಸಿದಂತಹ ವ್ಯಕ್ತಿಗಳಿಗೆ ಅವನು ಎಷ್ಟು ಬೇಕಾದರೂ ಸಾಕಷ್ಟು ಕೊಡುತ್ತಾನೆ. ಬಿಗೈರಿ ಹಿಸಾಬ್, ಲೆಕ್ಕವಿಲ್ಲದಷ್ಟು ಕೊಡುತ್ತಾನೆ. ವಇನ್ ತಉದ್ದೂ ನಿಅಮತಲ್ಲಾಹಿ ಲಾ ತುಹ್ಸುಹಾ. ಅಲ್ಲಾಹನು ನಮಗೆ ಕೊಟ್ಟಂತಹ ಅನುಗ್ರಹಗಳು, ಅವನು ಕೊಟ್ಟಂತಹ ಸವಲತ್ತು ಸೌಲಭ್ಯಗಳು, ಅದನ್ನು ಲೆಕ್ಕ ಮಾಡ ಹೊರಟರೆ ಖಂಡಿತವಾಗಿಯೂ ಲೆಕ್ಕಕ್ಕಿಲ್ಲದಷ್ಟು ಹೇರಳವಾಗಿ ಅಲ್ಲಾಹನು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಹಾಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಅನುಕೂಲವನ್ನು, ಅನುಗ್ರಹವನ್ನು ಕೊಟ್ಟಿದ್ದಾನೆ, ಸುರಿಸಿದ್ದಾನೆ. ಅದನ್ನು ಪಡೆಯುವುದು ಅದೊಂದು ಕಾರಣ ಮಾತ್ರವಾಗಿದೆ. ಪ್ರವಾದಿವರ್ಯರು ಹೇಳಿದಾಗೆ ನಾನು ಹಂಚುವುದು ಮಾತ್ರ, ಕೊಟ್ಟದ್ದು ಅಲ್ಲ. ಅಲ್ಲಾಹನು ಕೊಟ್ಟದ್ದು ನಾನು ಹಂಚುತ್ತೇನೆ. ಇವತ್ತು ಡಾಕ್ಟರ್, ನಮ್ಮ ಊರಲ್ಲಿ ನಾವು ರೋಗ ಬಂದಾಗ ತಕ್ಷಣ ಒಬ್ಬ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗ್ತೇವೆ. ಅವರೇನು ಮಾಡ್ತಾರೆ? ನಮಗೆ ವಿಶ್ವಾಸವಿದೆ ಅವರಿಂದ ಖಂಡಿತವಾಗಿಯೂ ರೋಗ ಶಮನವಿರುವುದಿಲ್ಲ. ರೋಗ ಶಮನ ಮಾಡುವುದು ವೈದಾ ಮರಿಲ್ತು ಫಹುವ ಯಶ್ಫೀನ್. ನಾನು ರೋಗಿಯಾದರೆ ನನ್ನ ರೋಗವನ್ನು ಶಿಫಾ ಮಾಡುವನ ಅಲ್ಲಾಹನ ಪವಿತ್ರ ಕುರ್ಆನ್ ಹೇಳ್ತಾ ಇದೆ. ಅಲ್ಲಾಹನೇ ಶಾಫಿಯಾಗಿದ್ದಾನೆ, ರೋಗ ಕೊಡುವವನು, ರೋಗವನ್ನು ನಿವಾರಿಸುವವನು ಅಲ್ಲಾಹನಾಗಿದ್ದಾನೆ. ಆದರೂ ನಾವು ಡಾಕ್ಟರ್ ಹೋಗೋದು ಅದು ಅಲ್ಲಾಹನು ಡಾಕ್ಟರ್ನಿಗೆ ಒಂದು ವಿಶೇಷವಾದ ಮೆಡಿಕಲ್ ಸೈನ್ಸ್ ಎಂಬ, ವೈದ್ಯಶಾಸ್ತ್ರ ಎಂಬ ವಿಶೇಷವಾದ ಅರಿವನ್ನು ಕೊಟ್ಟಿದ್ದಾನೆ. ಆ ಅರಿವಿನಿಂದ ನಾವು ಸಹಾಯವನ್ನು ಬೇಡುತ್ತೇವೆ. ಒಬ್ಬ ಶ್ರೀಮಂತರ ಜೊತೆಗೆ ನಾವು ಸಹಾಯ ಬೇಡುವಾಗ ಆ ಶ್ರೀಮಂತರಿಗೆ ಅಲ್ಲಾಹನು ಶ್ರೀಮಂತಿಗೆ ಎಂಬ ಸಂಪತ್ತನ್ನು ಕೊಟ್ಟಿದ್ದಾನೆ. ಆ ಸಂಪತ್ತಿನಿಂದ ನಾವು ಪಡೆಯುತ್ತಾ ಇದ್ದೇವೆ. ಒಬ್ಬ ಇಂಜಿನಿಯರಿಗೆ ತಾಂತ್ರಿಕತೆಯ ವಿಶೇಷವಾದಂತಹ ಜ್ಞಾನ ಕೊಟ್ಟಿದ್ದಾನೆ, ಇಂಜಿನಿಯರಿಂಗ್ ಸೈನ್ಸನ್ನು ಕೊಟ್ಟಿದ್ದಾನೆ. ಆ ಇಂಜಿನಿಯರಿಂಗಿನಿಂದ ನಾವು ಅವನ ಸಹಾಯವನ್ನು ನಮ್ಮ ಅವಶ್ಯಕತೆಗಾಗಿ ಪಡೆಯುತ್ತಾ ಇದ್ದೇವೆ. ಅದರಂತೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಒಂದು ವಕೀಲರ ಜೊತೆ ನಾವು ಹೋಗುವಾಗ ಅಲ್ಲಾಹನಿಗೆ ಲಾ ಕೊಟ್ಟಿದ್ದಾನೆ, ಆ ಲಾ ಅಥವಾ ವಕೀಲ ವೃತ್ತಿಯ ಒಂದು ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದರಿಂದ ನಾವು ಸಹಾಯವನ್ನು ಪಡೆಯುತ್ತೇವೆ. ಇದು ವಿಶ್ವದ, ಇದು ಪ್ರಾಕೃತಿಕವಾದಂತಹ ವ್ಯವಸ್ಥೆಯಾಗಿದೆ. ಅಲ್ಲಾಹನು ಕೊಟ್ಟದ್ದು ನಾವು ಪಡೆಯುತ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಅಲ್ಲಾಹರಿಂದ ಪಡೆಯಬೇಕು ಎಂಬ ಅರ್ಥ ಬರುವಾಗ ಇನ್ನೊಬ್ಬರನ್ನು ಸಹಾಯ ಯಾಚಿಸುವುದು ಶಿರ್ಕ್, ಬಿದ್ಅತ್ ಎಂಬ ಮುದ್ರೆಯನ್ನು ಒತ್ತುವರಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಅವರು ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ ಖಂಡಿತ ನಾಲಾಯಕ್. ಈ ಭೂಮಿ ಇರುವುದೇ ಪ್ರತಿಯೊಬ್ಬರು ಮತ್ತೊಬ್ಬರ ಸಹಾಯ ಸಹಕಾರದೊಂದಿಗೆ. ಇವರು ಹೇಳತಕ್ಕಂಥ ವಿಚಾರಗಳನ್ನು ನಾವು ನೋಡುವಾಗ ಕೇವಲ ಕುರ್ಆನ್ ಹದೀಸಿನ ಬಾಹ್ಯವಾದ ಅರ್ಥವನ್ನು ನೋಡಿಕೊಂಡು ಈ ರೀತಿ ಹೇಳುವುದಾದರೆ ನಾನು ಕೇಳ್ತಾ ಇದ್ದೇನೆ. ಇಮಾಮ್ ತುರ್ಮದಿ ವರದಿ ಮಾಡುವ ಹದೀಸ್ ಇದೆ, ಲಿಯಸ್ ಅಲ್ ಅಹದುಕುಂ ರಬ್ಬಹು ಹಾಜತಹು ಕುಲ್ಲಹಾ ಹತ್ತಾ ಶಿಶನ ಅಲಿಹಿ ದಂಕತಅ ವಲ್ ಮಿಲ್ಹ ಇಂದ ತುಆಮ್ ಔ ಕಮಾ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನೀವು ಪ್ರತಿಯೊಬ್ಬರೂ ಕೂಡ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಿದ್ದರೂ ಕೂಡ ಸಹಾಯವನ್ನು ಪಡೆಯುವುದು ಅಲ್ಲಾಹರಲ್ಲಿ ಮಾತ್ರ ಆಗಿರಬೇಕು. ಲಿಯಸ್ ಅಲ್ ಅಹದುಕುಂ ರಬ್ಬಹು ಹಾಜತಹು ಕುಲ್, ಎಲ್ಲ ಅವಶ್ಯಕತೆಗಳನ್ನು, ಎಲ್ಲ ಬೇಡಿಕೆಗಳನ್ನು ಅಲ್ಲಾಹನ ಮುಂದಿಡಬೇಕು. ಎಷ್ಟರ ತನಕ? ಹತ್ತಲ್ ಮಿಲ್ಹ ಇಂದ ತುಆಮ್, ಆಹಾರ ಸೇವಿಸುವಾಗ
ಊಟ ಮಾಡುವಾಗ ಉಪ್ಪಿನ ಅವಶ್ಯಕತೆ ಇದ್ದರೂ ಉಪ್ಪನ್ನು ಕೂಡ ಅಲ್ಲಾಹರಲ್ಲಿ ಪಡೆಯಬೇಕು. ಅದರಂತೆ ಅಥವಾ ಇದಂಕತ, ಅವನ ಚಪ್ಪಲಿ ತುಂಡಾದರೆ ಆ ಚಪ್ಪಲಿಯ ರಿಪೇರಿಯ ಕೆಲಸವನ್ನು, ಅದನ್ನು ಸರಿಪಡಿಸುವಂತಹ ಸಹಾಯವನ್ನು ಕೂಡ ಅಲ್ಲಾಹರಲ್ಲಿ ಮಾತ್ರ ಪಡೆಯಬೇಕು. ನಾನು ಕೇಳ್ತಾ ಇದ್ದೇನೆ ನನ್ನ ಆತ್ಮೀಯ ಬಂಧುಗಳಲ್ಲಿ, ಒಂದು ವೇಳೆ ಒಬ್ಬ ಮನುಷ್ಯನು ತನ್ನ ಚಪ್ಪಲಿ ರಿಪೇರಿ ಮಾಡುವ ಸಂದರ್ಭದಲ್ಲಿ ಅವನ ಮೇಲ್ಭಾಗ ನೋಡಿಕೊಂಡು ಹೇಳ್ತಾನೆ, ಅಲ್ಲ ನನ್ನ ಚಪ್ಪಲಿಯ ರಿಪೇರಿ ಮಾಡಿ ಕೊಡು ಅಂತ ಹೇಳಿದರೆ ಅದು ಎಷ್ಟೊಂದು ಅಪರಾಧವಾಗಬಹುದು. ಅದು ರಿದ್ದತಿನ ಅಥವಾ ಧರ್ಮ ಭ್ರಷ್ಟತೆಯ ಒಂದು ವಾಕ್ಯವಾಗಲಿಕ್ಕೆ ಸಾಧ್ಯತೆ ಇದೆ. ಅದರಂತೆ ಉಪ್ಪಿನ ಅವಶ್ಯಕತೆ ಬಂದ ಸಂದರ್ಭದಲ್ಲಿ ತನ್ನ ಮಡದಿಯ ಜೊತೆಗೆ ತನ್ನ ಮಕ್ಕಳ ಜೊತೆ ಕೇಳುವುದರ ಬದಲು ಅಲ್ಲ ನನಗೆ ಉಪ್ಪುದ ಅಂತ ಕೇಳಿದರೆ ಅದು ಎಷ್ಟೊಂದು ಅಪರಾಧವಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ರೀತಿ ಹದೀಸಿನಲ್ಲಿದೆ. ಅದರ ಅಂದರೆ ಈ ಉಪ್ಪಿನ ಮೂಲ ಸೃಷ್ಟಿಕರ್ತ ಅಲ್ಲಾಹನಾಗಿದ್ದಾನೆ. ಅದರಂತೆ ಚಪ್ಪಲಿ ರಿಪೇರಿ ಮಾಡತಕ್ಕಂತಹ ಚಮ್ಮಾರನಿಗೆ ಕೊಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಅಲ್ಲಾಹನು ಕೊಟ್ಟಿದ್ದಾನೆ. ಕಾರಣ ವನ್ನಲ್ ಕುವ್ವತ ಲಿಲ್ಲಾಹಿ ಜಮೀಅ, ಎಲ್ಲದರ ಶಕ್ತಿ ಕೇಂದ್ರ ಅಲ್ಲಾಹನಾಗಿದ್ದಾನೆ. ಅಲ್ಲಾಹನಿಂದ ನಾವು ಸಹಾಯವನ್ನು ಬೇರೆ ಬೇರೆ ರೀತಿಯಲ್ಲಿ ಪಡೆಯುವಂತೆ ಇಲ್ಲಿ ಚಪ್ಪಲಿಯವನ ಸಹಾಯ ಪಡೆಯುತ್ತೇವೆ, ಅಲ್ಲಿ ಉಪ್ಪು ನೀಡುವ ಪತ್ನಿಯ ಜೊತೆಗೆ ಸಹಾಯವನ್ನು ಬೇಡುತ್ತೇವೆ, ಇನ್ನೊಬ್ಬರ ಜೊತೆಗೆ. ಅದರಂತೆ ಡಾಕ್ಟರ್ಗೆ ಸಹಾಯ ಕೇಳ್ತೇವೆ. ಅದರಂತೆ ಅಲ್ಲಾಹನ ಅಂಬಿಯಾಗಳ ಜೊತೆಗೆ ನಾವು ಸಹಾಯವನ್ನು ಬೇಡುತ್ತೇವೆ, ಅಲ್ಲಾಹನ ಔಲಿಯಾಗಳ ಜೊತೆ ಸಹಾಯವನ್ನು ಬೇಡುತ್ತೇವೆ. ಅದಕ್ಕೆ ಸಾಕಷ್ಟು ಪುರಾವೆಗಳಿವೆ. ನೇರವಾಗಿ ಪ್ರವಾದಿವರ್ಯರ ಮುಂದೆ ಓರ್ವ ಸುಹಾಬಿಯವರು ಕೇಳ್ತಾರೆ, ಅಸ್ಅಲುಕ ಮುರಾಫತಕ ಫಿಲ್ ಜನ್ನ ಯಾ ರಸೂಲಲ್ಲಾಹ್, ಓ ಪ್ರವಾದಿವರ್ಯರೇ ಸ್ವರ್ಗವನ್ನು ಕೇಳ್ತಾ ಇದ್ದೇನೆ, ಸ್ವರ್ಗದಲ್ಲಿ ನಿಮ್ಮ ಜೊತೆಗೆ ಒಟ್ಟಾಗಿ ಸೇರುವಂಥ ಒಂದು ಅವಕಾಶವನ್ನು ಮಾಡಿಕೊಡಿರಿ. ಇದು ಶಿರ್ಕಾಗಬಹುದೇ? ನನ್ನ ಆತ್ಮೀಯರೇ ಕೇಳ್ತಾ ಇದ್ದೇನೆ. ಪ್ರವಾದಿವರಲ್ಲಿ ಅವರ ನಿಕಟವರ್ತಿಗಳಲ್ಲೂ ಆದಂಥ ಸುಹಾಬಿ ರಬಿಯತ್ ರಲಿಯಲ್ಲಾಹು ಅನ್ಹು ಅವರು ಕೇಳ್ತಾರೆ, ಸ್ವರ್ಗದಲ್ಲಿ ನಿಮ್ಮ ಜೊತೆಗೆ ಒಟ್ಟುಗೂಡುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೀರಾ? ಇಲ್ಲ, ಹೋಗು ಶಿರ್ಕ್, ಅದು ಬಿದ್ಅತ್ ಅಂತ ಹೇಳಿ ಅವರನ್ನು ಓಡಿಸಲಿಲ್ಲ, ಬದಲು ಅದಕ್ಕೆ ಅಂಗೀಕಾರವನ್ನು ಕೊಡ್ತಾ ಇದ್ದಾರೆ. ಇಂತಹ ಹಲವು ಕಡೆಗಳಲ್ಲಿ ಕಾಣಬಹುದು. ಪವಿತ್ರ ಕುರ್ಆನ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇನ್ನಮಾ ವಲಿಯುಕುಮುಲ್ಲಾಹು ವರಸೂಲುಹು ವಲ್ಲದೀನ ಆಮನುಲ್ಲದೀನ ಯುಕೀಮೂನ ಸ್ಸಲಾತ ವಯುತೂನ ಝಕಾತ ವಹುಂ ರಾಕಿಊನ್ ವಮನ್ ಯತವಲ್ಲಲ್ಲಾಹ ವರಸೂಲಹು ವಲ್ಲದೀನ ಆಮನು ಫಇನ್ನ ಹಿಜ್ಬಲ್ಲಾಹಿ ಹುಮುಲ್ ಗಾಲಿಬೂನ್. ಸೂರತ್ ಅಲ್ ಮಾಯಿದಾದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುವಂತಹ ಮಾತು ನನ್ನ ಪ್ರತಿಯೊಂದು ಆತ್ಮೀಯರು ಕೂಡ ಅರ್ಥ ಮಾಡಿಕೊಳ್ಬೇಕು, ವಿಶೇಷವಾಗಿ ಯುವ ಜನಾಂಗ ಅರ್ಥ ಮಾಡಿಕೊಳ್ಬೇಕು. ಎಲ್ಲೋ ಯಾರೋ ಹೇಳದ ಅಂತಹ ದುರ್ವ್ಯಾಖ್ಯಾನವನ್ನು ನೋಡಿಕೊಂಡು ಇವತ್ತು ಗೊಂದಲಮಯವಾದ ವಾತಾವರಣದಲ್ಲಿ ಕಲುಷಿತ ನೀರಿನಲ್ಲಿ ಮೀನು ಹಿಡಿಯತಕ್ಕಂತಹ ಒಂದು ವ್ಯವಸ್ಥೆ ಇವತ್ತು ನಡೆಯುತ್ತಾ ಇದೆ. ಆದ್ದರಿಂದ ಪವಿತ್ರ ನೈಜವಾದ ಇಸ್ಲಾಂ, ಪಾರಂಪರಿಕವಾದ ಇಸ್ಲಾಂ, ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮತ್ತು ಸಹಾಬಾ ಕಿರಾಮ್ಗಳು, ಸಾಲಿಹೀನ್ಗಳು, ತಾಬಿঈನ್ಗಳು, ಅಲ್ಲಾಹರ ಧರ್ಮದ ನಾಡಿ ಮಿಡಿತವನ್ನರಿತಂತಹ ಇಮಾಮರುಗಳು ಹೇಳಿಕೊಟ್ಟಂತಹ ವ್ಯಾಖ್ಯಾನದ ಬದಲು ಯಾರೋ ತನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳಿದರೆ ಅದನ್ನು ನಂಬಿಕೊಂಡು ಧರ್ಮ ಭ್ರಷ್ಟತೆಯನ್ನು ಪಡೆಯುವ, ಧರ್ಮದಿಂದ ಭ್ರಷ್ಟತೆಯನ್ನು ಪಡೆಯತಕ್ಕಂತಹ ಅಪಾಯಕಾರಿ ಮಟ್ಟಕ್ಕೆ ಇಳಿಯುವುದರ ಬಗ್ಗೆ ಎಲ್ಲರಲ್ಲಿ ಕೂಡ ನಾನು ಎಚ್ಚರಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಸ್ಪಷ್ಟವಾದ ಮಾತಿನಿಂದ ಹೇಳ್ತಾ ಇದೆ, ಇನ್ನಮಾ ವಲಿಯುಕುಮುಲ್ಲಾಹ್, ನಿಸ್ಸಂಶಯ, ಯಾವುದೇ ಸಂಶಯಕ್ಕೆ ಅಡೆಯಿಲ್ಲ, ಖಂಡಿತವಾಗಿಯೂ ನಿಮ್ಮ ಸಹಾಯಕರು, ನಿಮಗೆ ಸಹಾಯವನ್ನು ನಿಮ್ಮ ವಲಿ ಅಲ್ಲಾಹನಾಗಿದ್ದಾನೆ. ವರಸೂಲುಹು, ಅಲ್ಲಾಹನ ರಸೂಲರು ಕೂಡ ನಿಮಗೆ ಸಹಾಯ ಮಾಡುತ್ತಾರೆ. ವಲ್ಲದೀನ ಆಮನು ಅಲ್ಲದೀನ ಯುಕೀಮೂನ ಸ್ಸಲಾತ ವಯುತೂನ ಝಕಾತ ವಹುಂ ರಾಕಿಊನ್, ಚೆನ್ನಾಗಿ ನಮಾಜ್ ಮಾಡುವ, ಝಕಾತು ಕೊಡತಕ್ಕಂತಹ ಪರಿಪೂರ್ಣವಾದ ಮುಅ್ಮಿನುಗಳು ನಿಮಗೆ ಸಹಾಯವನ್ನು ಮಾಡಿಯೇ തീರುತ್ತಾರೆ. ಒಂದು ಕಡೆ ಅಲ್ಲಾಹನ ಸಹಾಯ ಮಾಡುತ್ತಾನೆ, ಇನ್ನೊಂದು ಕಡೆ ಅಲ್ಲಾಹನ ರಸೂಲರು ಸಹಾಯ ಮಾಡ್ತಾರೆ. ಅದೇ ಕುರ್ಆನ್ ಮೂರನೆಯದಾಗಿ ಹೇಳ್ತಾ ಇದೆ, ಮುಅ್ಮಿನುಗಳು, ಸಾಲಿಹೀನ್ಗಳು, ನಿಮಗೆ ಔಲಿಯಾಗಳು ನಿಮಗೆ ಸಹಾಯವನ್ನು ಮಾಡುತ್ತಾರೆ. ಅನಂತರ ವಮನ್ ಯತವಲ್ಲಲ್ಲಾಹ ವರಸೂಲಹು ವಲ್ಲದೀನ ಆಮನು ಫಇನ್ನ ಹಿಜ್ಬಲ್ಲಾಹಿ ಹುಮುಲ್ ಗಾಲಿಬೂನ್. ಇಂತಹ ವಿಭಾಗವು ಖಂಡಿತವಾಗಿ ಅಲ್ಲಾಹನ ಸಂಘವಾಗಿದೆ, ಅಲ್ಲಾಹನ ಹಿಜ್ಬ್ ಆಗಿದೆ, ಅಲ್ಲಾಹನ ಪಾರ್ಟಿಯಾಗಿದೆ. ಇವರು ಖಂಡಿತವಾಗಿ ಜಯಶಾಲಿಗಳಾದಂತಹ ಪಾರ್ಟಿಗಳ ಸಾಲಿಗೆ ಸೇರಿದವರು ಎಂಬ ಪವಿತ್ರ ಕುರ್ಆನ್ ಹೇಳಿದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲರ ಗಮನಕ್ಕೆ ತರುತ್ತಾ ಇದ್ದೇನೆ. ಇದರ ವ್ಯಾಖ್ಯಾನವನ್ನು ಮಾಡುತ್ತಾ ಇಮಾಮರುಗಳು ಹೇಳ್ತಾ ಇದೆ, ವಕುಲ್ಲ ಮನ್ ಅನ್ಸಫ ವತರಕ ತಅಸ್ಸುಬ ವತಅಮ್ಮಲ ಫಿ ಮುಕದ್ದಿಮತಿ ಹಾದಿಹಿಲ್ ಆಯಾ ವಮುಅಖ್ಖಿರಿಹಾ ಖತ ಬಿಅನ್ನ ಅಲ್-ವಲಿಯ ಫಿ ಕೌಲಿಹಿ ತಆಲಾ ಲೈಸ ಇಲ್ಲಾ ಬಿಮಅನ ನಾಸಿರ್ ವಲ್ ಮುಹಿಬ್. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಮಾಮರುಗಳು. ಯಾವರಾದರೂ ಪ್ರತಿಯೊಬ್ಬರೂ ಕೂಡ ನಿಷ್ಪಕ್ಷವಾಗಿ ಚಿಂತನೆ ಮಾಡುವುದಾದರೆ
ವತರಕ ತಅಸ್ಸುಬ, ಎಲ್ಲ ಪಾರ್ಟಿ ವಿಭಾಗ ಭಿನ್ನತೆ ಗುಂಪುಗಾರಿಕೆಯನ್ನು ದೂರ ಮಾಡಿ ನಿಷ್ಪಕ್ಷವಾಗಿ ಚಿಂತನೆ ಮಾಡುವುದಾದರೆ ಈ ಕುರ್ಆನ್ ಆಯತ್ತಿನ ಇನ್ನಮ ವಲಿಯುಕುಮುಲ್ಲಾ ಎಂದು ಪ್ರಾರಂಭಿಸಿ ಉಲಾಯಿಕ ಹುಮುಲ್ ಗಾಲಿಬೂನ್ ತನಕ ಇರುವ ಇದರ ಸಂಪೂರ್ಣವಾಗಿ ಹಿಂದೆ ಮುಂದೆ ನೋಡಿ ಅರ್ಥ ಮಾಡಿಕೊಳ್ಳುವುದಾದರೆ ಸ್ಪಷ್ಟವಾಗಿ ಹೇಳಬಲ್ಲೆ. ಖತಅ, ಸ್ಪಷ್ಟವಾಗಿ ತೀರ್ಮಾನ ಮಾಡಿ ಹೇಳಲು ಸಾಧ್ಯವಾಗಿದೆ. ಈ ಇಲ್ಲಿ ಕೊಟ್ಟಂತಹ ಒಲಿ ಎಂಬುದರ ಅರ್ಥ, ಇನ್ನಮ ವಲಿಯುಕುಮುಲ್ಲಾಹು, ಒಲಿ ಎಂಬುದರ ಅರ್ಥ ಬಿಮಅನ ನಾಸಿರ್, ಸಹಾಯಕ ಎಂಬ ಅರ್ಥವಾಗಿದೆ. ವಲ್ ಮುಹಿಬ್, ಮುಹಿಬ್ ಎಂದರೆ ಪ್ರೀತಿ ಸ್ನೇಹವನ್ನು ಸುರಿಸುವವನು ಎಂಬ ಅರ್ಥವಾಗಿದೆ. ಆದ್ದರಿಂದ ನಾಸಿರ್ ಎಂಬ ಪದಕ್ಕೆ ಅರ್ಥ ಅಲ್ಲಾಹನು ನಿಮಗೆ ಸಹಾಯ ಮಾಡುತ್ತಾನೆ. ನಾಸಿರ್ ಎಂಬುದು ಸಹಾಯಕ. ಅಲ್ಲಾಹನ ರಸೂಲರು ಅದರಂತೆ ಎಲ್ಲ ಮುಅ್ಮಿನುಗಳು ಸಾಲಿಹೀನ್ಗಳು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಎಂಬ ಪವಿತ್ರ ಕುರ್ಆನ್ನ ಈ ವಾಕ್ಯವನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಇದು ಅರ್ಥ ಮಾಡಿಕೊಂಡಾಗ ನಮಗೆ ಅರ್ಥವಾಗುತ್ತಾ ಇದೆ, ಎಲ್ಲರೂ ಕೂಡ ಅಲ್ಲಾಹನು ಕೊಟ್ಟ ಸಹಾಯದಿಂದ ಸಹಾಯ ಮಾಡುವಂತಹ ಶಕ್ತಿ ಯಾರಿಗೆ ಅಲ್ಲಾಹನು ಕೊಟ್ಟಿದ್ದಾನೋ, ಅಲ್ಲಾಹನ ಅಂಬಿಯಾಗಳ ಅವರಿಗೆ ಮುಅಜ್ಜತ್ತಿನ ಮೂಲಕ ಇರತಕ್ಕಂತಹ ಸಹಾಯಗಳು, ಅಲ್ಲಾಹನ ಔಲಿಯಾಗಳಿಗೆ ಕರಾಮತ್ತಿನ ಮೂಲಕ ಇರತಕ್ಕಂತಹ ಸಹಾಯಗಳು, ಅದರಂತೆ ಬೇರೆ ಬೇರೆ ಜನರಿಗೆ ಅವರದೇ ಆದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಲಭ್ಯವಾಗುವಂತಹ ಅವರ ಸಹಾಯವನ್ನು ಪಡೆಯಬಹುದು ಎಂಬುದು ಪವಿತ್ರ ಕುರ್ಆನ್. ವ ಇಯ್ಯಾಕ ನಸ್ತഈನ್, ನಿನ್ನೊಡನೆ ಮಾತ್ರ ಸಹಾಯವನ್ನು ಬೇಡುತ್ತೇನೆ ಎಂಬುದರ ಅರ್ಥ ಇದೇ ಆಗಿದೆ. ನಿನ್ನೊಡನೆ ಸಹಾಯದ ಮೂಲ ನೀನಾಗಿದೆ ಎಂಬುದಾಗಿದೆ. ಇದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅದರಂತೆ ಪವಿತ್ರ ಕುರ್ಆನ್ನ ಮತ್ತೊಂದು ಕಡೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ, ವೈನ್ ತಲಾಹರ ಅಲೈಕುಂ ಫೈನ್ನಲ್ಲಾಹ ಹುವ ಮೌಲಾಹು ವಜಿಬ್ರೀಲು ಸಾಲಿಹುಲ್ ಮುಅ್ಮಿನೀನ್ ವಲ್ ಮಲಾಯಿಕತು ಬಅದ ذلك ಲಹೀರ್. ಸೂರತು ತಹ್ರೀಮ್, ಸೂರತು ತಹ್ರೀಮ್ನಲ್ಲಿ ಇದು ಕಾಣಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪತ್ನಿಯರ ಸಂಬಂಧವಾಗಿ ಹೇಳಲ್ಪಟ್ಟಂತಹ ಒಂದು ವಿಚಾರವಾಗಿ ಅಲ್ಲಾಹನು ಹೇಳ್ತಾರೆ, ಫಇನ್ನಲ್ಲಾಹು ಹುವ ಮೌಲಾಹು, ನಿಸ್ಸಂಶಯವಾಗಿ ಅಲ್ಲಾಹನು ಖಂಡಿತವಾಗಿಯೂ ಸಹಾಯವನ್ನು ಮಾಡುತ್ತಾನೆ. ಪ್ರವಾದಿವರ್ಯರ ಸಹಾಯಕನಾಗಿ ಅಲ್ಲಾಹರಿದ್ದಾನೆ. ಮಾತ್ರವಲ್ಲ, ಜಿಬ್ರೀಲ್, ಜಿಬ್ರೀಲ್ ಅಲೈಹಿಸ್ಸಲಾಮರವರು ಕೂಡ ಪ್ರವಾದಿವರ್ಯರಿಗೆ ಸಹಾಯಕರಾಗಿದ್ದಾರೆ. ವ ಸಾಲಿಹುಲ್ ಮುಅ್ಮಿನೀನ್, ಎಲ್ಲ ಮುಅ್ಮಿನುಗಳಾದ ಸಾಲಿಹೀನ್ಗಳು ಕೂಡ, ಸಾಲಿಹೀನ್ಗಳ ಎಲ್ಲ ಮುಅ್ಮಿನುಗಳು ಕೂಡ ಪ್ರವಾದಿವರ್ಯರಿಗೆ ಸಹಾಯಕರಾಗಿದ್ದಾರೆ. ವಲ್ ಮಲಾಯಿಕತು ಬಅದ ذلك ಲಹೀರ್, ಅನಂತರ ಮಲಕುಗಳು ಕೂಡ, ಎಲ್ಲ ದೇವಚರರು ಕೂಡ ಪ್ರತ್ಯಕ್ಷವಾಗಿ ಸಹಾಯಕರಾಗಿ ಎಲ್ಲ ಸಂದರ್ಭದಲ್ಲಿ ಕೂಡ ಇದ್ದಾರೆ ಎಂಬ ಪವಿತ್ರ ಕುರ್ಆನ್ ಇಲ್ಲಿ ಹೇಳುವುದನ್ನು ಕೂಡ ನಮಗೆ ಗಮನಿಸಬಹುದು. ಇದಕ್ಕೆ ಯಾವುದೇ ವ್ಯಾಖ್ಯಾನಗಳ ಅಗತ್ಯವಿಲ್ಲ, ಇದಕ್ಕೆ ಯಾವುದೇ ತಫ್ಸೀರ್ಗಳ ಅಗತ್ಯವಿಲ್ಲ. ನೇರವಾಗಿ ಅತ್ಯಂತ ಸ್ಪಷ್ಟವಾಗಿ ಅಲ್ಲಾಹನ ಕುರ್ಆನ್ ಹೇಳಿದ್ದು ಅಲ್ಲಾಹನು ಅವರಿಗೆ ಸಹಾಯಕವಾಗಿದ್ದಾನೆ ಅಂತ ಹೇಳಿ. ಅಲ್ಲಾಹನು ಸಾಕಾಗಲಾರದೆ ಅಲ್ಲಾಹನು ಕೇಳ್ತಾನೆ. ಇಲ್ಲಿ ಕೆಲವರು ಕೇಳುವರಿದ್ದಾರೆ, ಅಲ್ಲಾಹು ಹೇಳಿದ್ದಾನೆ ಅಲೈಸಲ್ಲಾಹು ಬಿಕಾಫಿನ್ ಅಬ್ದಾ, ಅಲ್ಲಾಹು ತನ್ನ ದಾಸರಿಗೆ ಸಾರದೆ, ಖಂಡಿತವಾಗಿ ಸಾರದು. ಮತ್ತೆ ಯಾಕೆ ಅಲ್ಲಾಹನಿಗೆ ತಿಳಿದಿಲ್ಲವೇ ಆ ವಿಚಾರ? ಕೆಲವರು ಹೇಳುವರಿದ್ದಾರೆ, ಅಲ್ಲಾಹನು ಇದ್ದಾನೆ, ಅಲ್ಲಾಹನಲ್ಲಿ ಕೇಳಿ, ಅಲ್ಲಾಹನಲ್ಲಿ ಕೇಳಿ. ನಾನು ಕೇಳುತ್ತೇನೆ, ಈ ವಿಚಾರ ಅಲ್ಲಾಹನಿಗೆ ಗೊತ್ತಿಲ್ಲವೇ? ವೈಯ್ಯಾಕ ನಸ್ತೈ, ನಿನ್ನರನ್ನು ಮಾತ್ರ ಸಹಾಯ ಕೇಳು ಎಂದು ಕಲಿಸಿಕೊಡುವಂತಹ ಅದೇ ಅಲ್ಲಾಹನು ಇಲ್ಲಿ ಹೇಳ್ತಾನೆ, ಫಇನ್ನಲ್ಲಾಹ ಹುವ ಮೌಲಾಹು, ಅಲ್ಲಾಹ್ ಅವರಿಗೆ ಸಹಾಯವನ್ನು ಕೊಡುತ್ತಾನೆ. ವ ಜಿಬ್ರೀಲ್, ಅಲ್ಲಾಹನ ಮಲಕುಗಳಲ್ಲಿ ಶ್ರೇಷ್ಠರಾದಂತಹ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರಿಗೆ ಸಹಾಯಕರಾಗಿದ್ದಾನೆ. ವ ಸಾಲಿಹುಲ್ ಮುಅ್ಮಿನೀನ್, ಮುಅ್ಮಿನುಗಳಾದ ಸಜ್ಜನರು ಎಲ್ಲರೂ ಕೂಡ ಅವರಿಗೆ ಸಹಾಯಕರಾಗಿದ್ದಾರೆ. ಇದು ಪವಿತ್ರ ಕುರ್ಆನ್ ಆಗಿದೆ. ಇದನ್ನು ಎಲ್ಲರೂ ಕೂಡ ಗಮನ ಹರಿಸಬೇಕು. ಇವತ್ತು ಔಲಿಯಾಗಳಿಂದ ದೂರಪಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಸಾಲಿಹೀನ್ಗಳ ಜೊತೆಗಿನ ಸಂಪರ್ಕವನ್ನು ದೂರ ಮಾಡತಕ್ಕಂತಹ ಪ್ರಯತ್ನಗಳು ನಡೆಯುತ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ ಗುಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಬಯಸ್ತೇನೆ. ಎಷ್ಟೋ ಸಂದರ್ಭಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವಂತ ಕಾಲದಲ್ಲೇ ಸ್ವಹಾಬಿಗಳು ಬಂದು ಹೇಳದಿದೆ, ಫಲೈಸಾ ಲನಾ ಇಲ್ಲಾ ಇಲೈಕಾ ಫಿರಾರುನಾ ವ ಅನ್ನಾ ಫಿರಾರುಲ್ ಖಲ್ಕ್ ಇಲ್ಲಾ ಇಲರ್ ರುಸುಲಿ. ಎಷ್ಟೋ ಜನರು ಹೇಳದಿದೆ, ನಾವು ಎಲ್ಲಿಗೆ ಹೋಗಲಿ ಪ್ರವಾದಿ ವರಿಯರೇ, ನಿಮ್ಮ ಜೊತೆಗೆ ಅಲ್ಲದೆ ಇನ್ನೆಲ್ಲಿಗೆ ಹೋಗಿ ಸಹಾಯವನ್ನು ಬೇಡಲಿ, ನೀವು ಮಾತ್ರ ನಮಗೆ ಅಭಯಕ್ಕೆ ಆಗಿದ್ದೀರಿ ಎಂಬ ಮಾತನ್ನು ಹೇಳಿದ್ದು ಸ್ವಹಾಬಾ ಕಿರಾಮ್ಗಳು. ಯಾವತ್ತೂ ಕೂಡ ಇದು ಶಿರ್ಕ್, ಇದು ಬಿದಅತ್, ಇದು ಅಪರಾಧ ಅಂತ ಹೇಳಿ ಪ್ರವಾದಿ ವರಿಯರು ಅವರನ್ನು ಓಡಿಸಿದ ಚರಿತ್ರೆ ಇಲ್ಲ. ಇದೆಲ್ಲವೂ ಕೂಡ ನಾವು ಗಮನಿಸಬೇಕು. ಎಷ್ಟೋ ಘಟನೆಗಳು ಇದಕ್ಕೆ ಪೂರಕವಾಗಿ ಕಾಣಬಹುದು. ಸ್ವಹಾಬಾ ಕಿರಾಮ್ಗಳು, ಸಾಲಿಹಿನ್ಗಳು ಪ್ರವಾದಿ ವರಿಯರ ಜೀವಂತ ಕಾಲದಲ್ಲೂ
ಮರಣಾನಂತರವೂ ಕೂಡ ನೇರವಾಗಿ ಒಂದು ಸಹಾಯವನ್ನು ಅಪೇಕ್ಷೆ ಪಟ್ಟದ್ದು ನೂರಾರು ಘಟನೆಗಳನ್ನು ನಮಗೆ ತಿಳಿಯಬಹುದು. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ, ಪ್ರತಿಯೊಬ್ಬರೂ ಕೂಡ ಇಂತಹ ವಿಚಾರಗಳ ಬಗ್ಗೆ ಉಲಮಾಗಳ ಸಂಪರ್ಕವನ್ನು ಬೆಳೆಸಿ ಇಸ್ಲಾಮಿನ ಗತಕಾಲದ ಚರಿತ್ರೆಗಳನ್ನು ಅವಲೋಕನ ಮಾಡಿ ಇಸ್ಲಾಮನ ನೈಜವಾದ ಇಸ್ಲಾಮನ ಆಶಯ ಆದರ್ಶಗಳನ್ನು ಕಲಿತುಕೊಂಡು ಬದುಕಿದ್ದೇ ಆದರೆ ಇಂತಹ ಗೊಂದಲಗಳಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇಯಾಕ ನಸ್ತഈನ್ ಎಂಬುದು ಅದು ಖಂಡಿತವಾಗಿ ನಮ್ಮನ್ನು ದಾರಿ ತಪ್ಪಿಸುವಂಥ ಒಂದು ಆಯತ್ತಾಗಿ ಅದನ್ನು ಯಾವತ್ತೂ ನಮಗೆ ಬಳಸುವಂತಹ ಒಂದು ಸಂದರ್ಭ ಆಗಿರಬಾರದು. ಬದಲು ಇಯಾಕ ನಸ್ತഈನ್ ಎಂಬುದು ಅಲ್ಲ, ನಿನ್ನೊಡನೆ ಮಾತ್ರ ಸಹಾಯ ಬೇಡುತ್ತೇನೆ ಅನ್ನುವಾಗ ಸಹಾಯದ ಮೂಲ ನೀನು ಮಾತ್ರ. ಅದೇ ಸಂದರ್ಭದಲ್ಲಿ ನೀನು ಕೆಲವೊಂದು ಕಾರಣಗಳನ್ನು ನೀಡಿಕೊಂಡು ಸಹಾಯದ ವ್ಯವಸ್ಥೆ ಮಾಡಿದ್ದೀಯಾ, ಆ ಸಹಾಯವನ್ನು ಅಪೇಕ್ಷೆ ಪಡುತ್ತಾ ಇದ್ದೇವೆ. ಅದು ಜಗತ್ತಿನ ಒಂದು ರೂಢಿಯಾಗಿದೆ, ಅದು ಪ್ರಾಕೃತಿಕವಾದ ಒಂದು ನಿಯಮವಾಗಿದೆ. ಆ ನಿಯಮದ ಅನುಸಾರ ಪರಸ್ಪರ ಸಹಾಯ ಸಹಕಾರ ಎಂಬುದು ಪವಿತ್ರ ಕುರ್ಆನ್ ಹೇಳ್ತಾ ಇದೆ. ವಲ್ಮುಮಿನೂನ ವಲ್ಮುಮಿನಾತು ಬಅದುಹುಂ ಔಲಿಯಾಉ ಬಅದ್. ಮುಮಿನುಗಳು ಸತ್ಯವಿಶ್ವಾಸಿಗಳು ಯಾವತ್ತೂ ಕೂಡ ಪರಸ್ಪರ ಸಹಾಯಕರು, ಸಹಕಾರಿಗಳು. ಇದೆಲ್ಲವೂ ಕೂಡ ಅಲ್ಲಾಹನೊಂದಿಗೆ ಸಹಾಯ ಎನ್ನುವಾಗ ಸತ್ಯವಿಶ್ವಾಸಗಳ ವಿಶೇಷವಾದ ಚಿಹ್ನೆಯಾಗಿ ವಿಶೇಷವಾದ ಅವರ ಒಂದು ಜೀವನ ಚರಿಯಾಗಿ ಅಲ್ಲಾಹನು ಪರಿಚಯ ಮಾಡಿಕೊಡೋದು ಬಅದುಹುಂ ಔಲಿಯಾಉ ಬಅದ್. ಅವರು ಪರಸ್ಪರ ಸಹಾಯಕರು. ಸಹಾಯ ಎಂಬುದು ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ನಡೆಯಬೇಕಾಗಿದೆ. ಮಾತ್ರವಲ್ಲ, ಇದು ಪವಿತ್ರ ಕುರ್ಆನ್ನ ಸ್ಪಷ್ಟವಾದ ಸಂದೇಶವೂ ಕೂಡ ಆಗಿದೆ. ನಾನು ಈ ಮೊದಲು ಹೇಳಿದ ಹಾಗೆ ಪ್ರವಾದಿ ವರಿಯರೇ ಅಲ್ಲಿಗೆ ಬಂದು ನೇರವಾಗಿ ಹೇಳಿದಂತಹ ಮಾತು, ಪ್ರವಾದಿ ವರಿಯರೇ, ನನಗೆ ಸ್ವರ್ಗದಲ್ಲಿ ವಿಶೇಷವಾದ ನಿಮ್ಮ ಜೊತೆಗೆ ಸೇರುವಂತಹ ಭಾಗ್ಯವನ್ನು ಕೊಡಿ, ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಬೇಕು ಎಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಇಯ್ಯಾಕ ನಅಬುದುನ ಬಗ್ಗೆ ಬೇರೆ ಬೇರೆ ತಫ್ಸೀರ್ನ ಇಮಾಮರುಗಳು ಬೇರೆ ಬೇರೆ ರೀತಿಯಾಗಿ ಒಬ್ಬ ದಾಸನು ತನ್ನ ವರೆಯನಾದ ಅಲ್ಲಾಹರ ಜೊತೆಗೆ ಸಮರ್ಪಣಾ ಭಾವನದೊಂದಿಗೆ ನಡೆಸುವಂತಹ ಇಬಾದತ್ತಿನ ಬಗ್ಗೆ ವಿವರಣೆಯನ್ನು ಕೊಟ್ಟಿರುವುದು ಕಾಣಬಹುದು. ಇಮಾಮ್ ಬೈಲಾವಿ ಹೇಳುವಂತೆ, ಲಿಲ್ ಕಾರಿಇ ವಮನ್ ಮಅಹು ಮಿನಲ್ ಹಫಲತಿ ವಹಾದಿರ್ ಸಲಾತಿಲ್ ಜಮಾಅ ವಲಿಸಾಯಿರಿಲ್ ಮುವಹಿದೀನ್ ಅದ್ರಜ ಇಬಾದತಹು ಫಿ ತದಾಯಿಫಿ ಇಬಾದತಿಹಿಂ ವಖಲ್ಲತ ಹಾಜತಹು ಬಿಹಾಜತಿಹಿಂ ಲಅಲ್ಲಹಾ ತುಕ್ಬಲು ಬಿಬರಕತಿಹಾ ವತುಜಾಬು ಇಲೈಹಾ ವಲಿಹಾದಾ ಶುರಿಅತಿಲ್ ಜಮಾಅ. ಇಮಾಮ್ ಬೈಲಾವಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ದಾಸನು ಕೂಡ ನಾವು ಇಬಾದತ್ತು ಮಾಡುತ್ತೇನೆನ್ನುವಾಗ ಅವನ ಇಬಾದತ್ತಿನೊಂದಿಗೆ ಅವನ ಜೊತೆಗಿರತಕ್ಕಂತಹ ದೇವಚರರಿರಬಹುದು ಅಥವಾ ಸಾಮೂಹಿಕ ನಮಾಜ್ನಲ್ಲಿ ಪಾಲ್ಗೊಂಡಂತಹ ಇತರ ಜನರಿರಬಹುದು. ಅದರಂತೆ ಜಗತ್ತಿನ ಸಾಕಷ್ಟು ಏಕದೈವ ಸಿದ್ಧಾಂತದ ವಿಶ್ವಾಸಿಗಳಿರ್ಬೋದು. ಇವರೆಲ್ಲರ ಅದರಂತೆ ಔಲಿಯಾಗಳು, ಸ್ವಾಲಿಹೀನ್ಗಳಿರ್ಬೋದು. ಅವರೆಲ್ಲರ ಇಬಾದತ್ತಿನ ಜೊತೆಗೆ ಈ ಪಾಪಿಯಾದ ನನ್ನ ಇಬಾದತ್ತನ್ನು ಕೂಡ ಸೇರಿಸುವುದಾಗಿದೆ. ಕಾರಣ ಲಅಲ್ಲಹಾ ತುಕ್ಬಲು ಬಿಬರಕತಿಹಾ, ಇತರ ಸ್ವಾಲಿಹೀನ್ಗಳ, ಇತರ ಔಲಿಯಾಗಳ, ಇತರ ಕೋಟ್ಯಂತರ ಮಂದಿ ಆರಾಧಕ ವರ್ಗದ ಇಬಾದತ್ತಿನ ಜೊತೆಗೆ ತನ್ನ ಇಬಾದತ್ತು ಕೂಡ ಸ್ವೀಕರಿಸಲು ಸಾಧ್ಯತೆ ಇದೆ ಅವರ ಇಬಾದತ್ತಿನ ಪುಣ್ಯದಿಂದ, ಅವರ ಇಬಾದತ್ತಿನ ಬರ್ಕತ್ತಿನಿಂದ. ಕಾರಣ ನನ್ನ ಇಬಾದತ್ತು ಎಷ್ಟೋ ಲೋಪದೋಷಗಳಿಂದ ತುಂಬಿರಬಹುದು. ಖಂಡಿತವಾಗಿ ಕೆಲವೊಮ್ಮೆ ನನ್ನ ಇಬಾದತ್ತುಗಳು ಸ್ವೀಕಾರಕ್ಕೆ ಯೋಗ್ಯದಲ್ಲದಂತಹ ಇಬಾದತ್ತುಗಳು ಸತ್ವರಹಿತವಾದಂಥ ಇಬಾದತ್ತುಗಳಾಗಿರಬಹುದು. ಅದೇ ಸಂದರ್ಭದಲ್ಲಿ ಸ್ವಾಲಿಹೀನ್ಗಳ, ಸಜ್ಜನರ ಒಳ್ಳೆಯ ಇಬಾದತ್ತಿನ ಜೊತೆಗೆ ನನ್ನ ಈ ಲೋಪ ದೋಷಗಳ ಸಹಿತ ಇರತಕ್ಕಂಥ ಇಬಾದತ್ತುಗಳನ್ನು ಸೇರಿಸಿಕೊಂಡು ಅವರ ಬರ್ಕತ್ತಿನಿಂದಾದರೂ ನನ್ನನ್ನು ಕೂಡ ಸ್ವೀಕರಿಸು ಎಂಬ ಒಂದು ಒಳ ಅರ್ಥ ಇದರಲ್ಲಿದೆ. ವತುಜಾಬು ಇಲೈಹಾ, ಮಾತ್ರವಲ್ಲ ಅದರಿಂದ ಉತ್ತರ ಸಿಗಲಿ ಕೂಡ ಸಾಧ್ಯತೆ ಇದೆ. ವಲಿಹಾದಾ ಶುರಿಅತುಲ್ ಜಮಾತ್, ಆದ್ದರಿಂದಲೇ ಇಮಾಮುನ್ ಜಮಾತ್ ಎಂಬ ಸಾಮೂಹಿಕ ನಮಾಜನ್ನು ಕೂಡ ಇಲ್ಲಿ ಇಸ್ಲಾಂ ಶರಿಯತ್ ಇಲ್ಲಿ ವ್ಯವಸ್ಥೆ ಮಾಡಿದೆ. ಇಲ್ಲಿ ಶರಿಯತ್ತಿನಲ್ಲಿ ಇಮಾಮ್ ಜಮಾತ್ ಎಂಬುದು ಅತ್ಯಂತ ಪುಣ್ಯದಾಯಕವಾದ, ಒಂದಲ್ಲ 27 ಪಟ್ಟು ಪ್ರತಿಫಲ ಜಾಸ್ತಿ ಇರುವ ಜಮಾಅತ್ತಾಗಿ ನಿರ್ವಹಿಸುವುದರ ಉದ್ದೇಶವೂ ಕೂಡ ಅದೇ ಆಗಿದೆ. ಎಲ್ಲರೂ ಸಾಮೂಹಿಕವಾಗಿ ಮಾಡುವಾಗ ಖಂಡಿತವಾಗಿ ಒಂದಿಬ್ಬರದ ಲೋಪದೋಷಗಳನ್ನು ತುಂಬಿದ್ದರೂ ಅದನ್ನು ಮಾಫಿ ಮಾಡುವ, ಅದಕ್ಕೆ ಕ್ಷಮೆಯನ್ನು ನೀಡುವಂತಹ ವ್ಯವಸ್ಥೆಗಳಿರಬಹುದು. ಇತರ ಒಳ್ಳೆಯವರ ಸ್ವಾಲಿಹೀನ್ಗಳ ಇಬಾದತ್ತಿನ ಬರ್ಕತ್ತಿನೊಂದಿಗೆ ಈ
ಪಾಪಿಯಾದ ಮನುಷ್ಯನ ಇಬಾದತ್ತನ್ನು ಕೂಡ ಸ್ವೀಕರಿಸುವಂತಹ ಒಂದು ವ್ಯವಸ್ಥೆ ಇರಬಹುದು ಎಂಬ ಉದ್ದೇಶಪಟ್ಟಾಗಿದೆ. ಇನ್ನು ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾ ಇದ್ದಾರೆ, ಬಲ್ ನಹನು ಕಸೀರೂನ್ ಫೈಲ್ಲಂ ಅಸ್ತಹಿಕ್ಕಿಲ್ ಇಜಾಬತ ಫಅತಶಫഉ ಇಲೈಕ ಬಿಇಬಾದತಿ ಸಾಯಿರಿಲ್ ಮುತಅಬ್ಬಿದೀನ್ ಫಅಜಿಬ್ನಿ. ಅದೇ ಅಲ್ಲಾಹ್, ನಾವು ಸಾಕಷ್ಟು ಮಂದಿ ಇದ್ದೇವೆ, ನನ್ನ ಈ ಪ್ರಾರ್ಥನೆ ಉತ್ತರ ಸಿಗದಂತಹ ಸಂದರ್ಭವಾದರೂ ಕೂಡ, ಉತ್ತರ ಸಿಗಲಿಕ್ಕೆ ಅರ್ಹತೆಯನ್ನು ಪಡೆಯದ ಇಬಾದತ್ತಾಗಿದ್ದರೂ ಕೂಡ, ಅತಶಫഉ ಇಲೈಕ, ಈ ಮಂದಿ ಅಥವಾ ಈ ಸಾಲಿಹೀನ್ಗಳು, ಸಜ್ಜನರುಗಳು, ಈ ಮಲಾಯಿಕತ್ತರನ್ನು ನಾನು ಶಿಫಾರ್ಷೆಯನ್ನಾಗಿ ನಿನ್ನ ಮುಂದೆ ತರುತ್ತಾ ಇದ್ದೇನೆ, ಆ ಮೂಲಕವಾದರೂ ನನ್ನ ಇಬಾದತ್ತನ್ನು ನೀನು ಸ್ವೀಕಾರ ಮಾಡು ಎಂಬ ಬೇಡಿಕೆ ಇದರಲ್ಲಿದೆ. ಅದಾಗಿದೆ ಇಯ್ಯಾಕ ನಅಬುದು. ಇನ್ನು ಮತ್ತೊಂದು ಅರ್ಥದಲ್ಲಿ ಇಮಾಮರುಗಳು ಹೇಳ್ತಾ ಇದ್ದಾರೆ, ಲಾ ಅಅಬುದು ಅಹದನ್ ಸಿವಾಕ್, ನಿನಗೆ ಮಾತ್ರ ನಾವು ಇಬಾದತ್ತು ಮಾಡುತ್ತೇನೆ ಎಂಬುದಕ್ಕೆ ಅರ್ಥ ಲಾ ಅಅಬುದು ಅಹದನ್ ಸಿವಾಕ್, ಅಲ್ಲ, ನಿನ್ನ ಹೊರತು ಯಾರೊಬ್ಬರಿಗೂ ಕೂಡ ನಾವು ಇಬಾದತ್ತು ಮಾಡಲು ಸಿದ್ಧರಿಲ್ಲ. ವಲ್ಲದಿ ಯದುಲ್ಲು ಅಲಾ ಹಾದಲ್ ಹಸರಿ ಉಜೂಹಿನ್, ನಿನಗೆ ಮಾತ್ರ ಎಂಬುದ ಈ ಒಂದು ಹಸರ್, ಈ ಒಂದು ಸ್ಪಷ್ಟವಾದ ಮಾತಿನ ಉದ್ದೇಶ ಅಲ್ಲವಲು ಅನ್ನಲ್ ಇಬಾದತ ಇಬಾರತುನ್ ಅನ್ ನಿಹಾಯತಿ ತಅಲೀಮಿ ವಹಿಯ ಲಾ ತಲೀಕು ಇಲ್ಲಾ ಬಿಮನ್ ಸದರ ಅನ್ಹು ಗಾಯತುಲ್ ಇನ್ಆಮ್. ಇಬಾದತ್ ಎಂಬುದು ಗೌರವದ ಕಟ್ಟ ಕಡೆಯ ಉಲ್ಲೇಖವಾಗಿ, ಅದು ಅತ್ಯಂತ ಗರಿಷ್ಠ ಅನುಗ್ರಹಗಳು ಯಾವನಿಂದ ಲಭ್ಯವಾಯಿತೋ ಅವನಿಗೆ ಹೊರತು ಮತ್ತೊಬ್ಬನಿಗೆ ಅರ್ಹವಲ್ಲ, ಯೋಗ್ಯವಲ್ಲ ಎಂಬ ರೀತಿಯಲ್ಲಿ ನಿನಗೆ ಮಾತ್ರ ಇಬಾದತ್ತು ಮಾಡುತ್ತೇನೆ. ಅದರ ಕಾರಣ ಒಬ್ಬ ಮನುಷ್ಯನಿಗೆ ಅನುಗ್ರಹಗಳೆಲ್ಲವೂ ಕೂಡ ಲಭ್ಯವಾಗುವುದು, ಎಲ್ಲ ಸವಲತ್ತುಗಳು ಅಲ್ಲಾಹನಿಂದ ಮಾತ್ರವಾದ್ದರಿಂದ ಅವನಿಗೆ ಮಾತ್ರ ಕಟ್ಟ ಕಡೆಯ ಗೌರವ, ಕಟ್ಟ ಕಡೆಯ ಆದರವನ್ನು ಸಲ್ಲಿಸಬೇಕಾದದ್ದು. ಅದಾಗಿದೆ ಇಬಾದತ್ತಿನ ಪೂರ್ಣ ರೂಪ ಎಂಬುದು. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಲ್ಲಾಹನ ಮುಂದೆ ನಿಂತು ಅವನು ಸಮ್ಮತಿಸುತ್ತಾನೆ, ಇಯ್ಯಾಕ ನಅಬುದು, ನಿನಗೆ ಮಾತ್ರ ನಾವು ಇಬಾದತ್ತು ಮಾಡುತ್ತೇನೆ ಎಂಬುದರ ತಾತ್ಪರ್ಯ ಅದುವೇ ಆಗಿದೆ. ಇನ್ನು ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್, ಅಲ್ಲಾಹ್ ನೀನು ನಮ್ಮನ್ನು ಸನ್ಮಾರ್ಗದಲ್ಲಿ ಸ್ಥಿರಗೊಳಿಸು. ಅದಿಮ್ನಾ ಅಲೈಹಿ, ನಮ್ಮನ್ನು ಸನ್ಮಾರ್ಗದಲ್ಲಿ ಸ್ಥಿರಗೊಳಿಸು. ಇನ್ನೊಂದು ಅರ್ಥದಲ್ಲಿ ಜಿದ್ನಾ ಹಿದಾಯ, ಅಲ್ಲಾಹ್ ನಮಗೆ ನೀನು ಹಿದಾಯತ್ತನ್ನು ಹೆಚ್ಚಿಸು. ಮುಸ್ತಕೀಮಾದ ನೇರವಾದ ದಾರಿಯಲ್ಲಿ ನಮ್ಮನ್ನು ನೀನು ಸ್ಥಿರಗೊಳಿಸು ಎಂದಾಗಿದೆ. ಅರ್ಷಿದ್ನಾ ತರೀಖ ಸೈರಿ ಫೀಕ ಲಿಮಹ್ವಿ ಲಿತಮ್ಹು ಅನ್ನ ظುಲುಮಾತಿ ಅಹ್ವಾದಿನ ವ ತುಮೀತ ಗವಾಶ ಅಬ್ದಾನಿನ ಲಿತಸ್ತಲೀಅ ಬಿನೂರಿ ಖುದುಸಿಕ ಫನರಾಕ. ಅಂದರೆ ಅಲ್ಲಾಹ್, ನಮ್ಮನ್ನು ನೀನು ನೇರವಾದ ದಾರಿಗೆ ನಮ್ಮನ್ನು ಕೊಂಡೊಯ್ಯು, ಆ ಮೂಲಕ ನಮ್ಮ ಎಲ್ಲ ഇരുಳುಗಳು, ನಮ್ಮ ಹೃದಯದ ഇരുಳುಗಳನ್ನು ಏನಿದೆ ಅದನ್ನು ಸಂಪೂರ್ಣವಾಗಿ ಬೆಳಕನ್ನಾಗಿಸು. ಮಾತ್ರವಲ್ಲ, ಆ ಒಂದು ಬೆಳಕಿನ ಮೂಲಕ ನಿನ್ನ ನಿಜವಾದ ಆ ಒಂದು ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅನುಗ್ರಹವನ್ನು ನಮಗೆ ನೀಡು. ಇದಾಗಿದೆ ಇಹ್ದಿನ ಸಿರಾತಲ್ ಮುಸ್ತಕೀಮ್, ಮುಸ್ತಕೀಮಾದ ನೇರವಾದ ದಾರಿಗೆ ದಾರಿಯಲ್ಲಿ ನಮ್ಮನ್ನು ಸ್ಥಿರಗೊಳಿಸಿ. ಇದು ಪವಿತ್ರ ಕುರ್ಆನ್ನ ಮರ್ಮ ಪ್ರಧಾನವಾದಂತಹ ಆಯತ್ತು. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದ್ದು, ಮುಸ್ತಕೀಮಾದ ನೇರವಾದ ಅಲ್ಲಾಹನು ಮೆಚ್ಚುವಂತಹ ಹಕ್ಕಾದ ಸತ್ಯವಾದಂತಹ ದಾರಿಯಲ್ಲಿ ನಮ್ಮನ್ನು ಸ್ಥಿರಗೊಳಿಸಿ ಎಂಬ ಪ್ರಾರ್ಥನೆ 5 ಹೊತ್ತು ನಮಾಜಿನಲ್ಲೂ ಪ್ರತಿಯೊಬ್ಬರೂ ಕೂಡ ಹೇಳಬೇಕಾದದ್ದು. ಕಾರಣ ಮನುಷ್ಯರು ಯಾವ ಸಂದರ್ಭದಲ್ಲಿ ಯಾವ ನಿಮಿಷದಲ್ಲಿ ಹಿದಾಯತ್ತಿನಿಂದ ದೂರವಾಗ್ತಾನೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಿದಾಯತ್ತು ಎಂಬುದು ಅಥವಾ ಸನ್ಮಾರ್ಗದ ಆ ದರ್ಶನ ಎಂಬುದು ಅಲ್ಲಾಹನ ಅತೀ ದೊಡ್ಡ ಕೊಡುಗೆಯಾಗಿದೆ. ಪ್ರತಿಯೊಬ್ಬರಿಗೆ ಅಲ್ಲಾಹನ ಅನುಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಅತೀ ಶ್ರೇಷ್ಠವಾದ ಕೊಡುಗೆ ಆ ಒಂದು ಹಿದಾಯತ್ ಎಂಬುದು. ಸಯ್ಯಿದನಾ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ದು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕಾಗಿದೆ. ಅವರು ಯಾವತ್ತೂ ಕೂಡ ಹೇಳ್ತಾ ಇದ್ದರು, ಅಲ್ಹಮ್ದುಲಿಲ್ಲಾಹಿಲ್ಲದಿ ಹಮಿದ್ತುಲ್ಲಾಹ ಹೀನ ಹದಾ ಫುಆದಿ ಇಲಲ್ ಇಸ್ಲಾಮಿ ವದ್ದೀನಿಲ್ ಹನೀಫಿ. ಅಲ್ಲಾಹ್, ನಾನು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸ್ತಾ ಇದ್ದೇನೆ, ನನ್ನ ಮನಸ್ಸನ್ನು ನಿಜವಾದ ಸನ್ಮಾರ್ಗದತ್ತ ಕೊಂಡೊಯ್ದಿದ್ದೀಯಾ, ಹಿದಾಯತ್ತಿನಲ್ಲಿ ನನ್ನ ಮನಸ್ಸನ್ನು ನೀನು ಸ್ಥಿರಗೊಳಿಸಿದ್ದೀಯಾ, ಇದಕ್ಕೆ ನನಗೆ ಎಷ್ಟು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು ಅಂತ ಹೇಳಿ
ಧನ್ಯತಾ ಭಾವನೆಯೊಂದಿಗೆ ಹಜರತ್ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಯಾವತ್ತೂ ಕೂಡ ಹೇಳಿದಂತಹ ಒಂದು ಮಾತಾಗಿತ್ತು. ಆದ್ದರಿಂದ ಈ ಹಿದಾಯತ್ ಎಂಬುದು ಅತ್ಯಂತ ಅಮೂಲ್ಯವಾದದ್ದು. ಇದಕ್ಕೆ ಇಮಾಮ್ ಬೈಲಾವಿ ಕೊಟ್ಟಂಥ ಅರ್ಥ, ಅಲ್ಲಾಹ್ ನಿನ್ನ ಪ್ರಕಾಶದಿಂದ ಪ್ರಕಾಶಿತರಾಗಿ ನಿನ್ನ ತೇಜಸ್ಸಿನ ಮೂಲಕ ನಿನ್ನ ದರ್ಶನ ಸೌಭಾಗ್ಯವನ್ನು ಪಡೆಯಲು ಜೀವನದ ಸರ್ವ ಸ್ತರಗಳಲ್ಲಿನ ಎಲ್ಲ ಅವಕಾಶಗಳನ್ನು ತೊಲಗಿಸಿ ನಿನ್ನಡೆಗೆ ಪ್ರಯಾಣವನ್ನು ಸುಗಮಗೊಳಿಸಲು ನನಗೆ ನೀನು ಅವಕಾಶ ಮಾಡಿಕೊಡು ಎಂದಾಗಿದೆ ಇಮಾಮ್ ಬೈಲಾವಿ ರಲಿಯಲ್ಲಾಹು ಅನ್ಹು ಕೊಟ್ಟಂಥ ಅರ್ಥ. ಅದರಂತೆ ಇಮಾಮ್ ಫಖ್ರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ಪ್ರಗಲ್ಭ ತಫ್ಸೀರ್ನ ವಿದ್ವಾಂಸರಾಗಿದ್ದಾರೆ. ಅವರ ಮಾತಿನಲ್ಲಿ ಹೇಳುವುದಾದರೆ, ಅಲ್ಲಾಹನೇ, ನನ್ನ ಪೂರ್ವಿಕರಲ್ಲಿ ಅನೇಕರು ತಪ್ಪು ಮಾಡಿದ್ದರೂ ಅವರೆಲ್ಲರೂ ಮರಣದ ಮೊದಲೇ ತೌಬಾವನ್ನು ಮಾಡಿದ್ದರು. ನೀನು ಅವರಿಗೆ ಕ್ಷಮೆಯನ್ನು ಕೂಡ ನೀಡಿದ್ದೆ. ಅವರು ಸ್ವರ್ಗದ ಹಕ್ಕುದಾರರಾಗಿ ಮಾರ್ಪಟ್ಟರು. ನಾನು ಅನೇಕ ಪಾಪ ಕಾರ್ಯಗಳನ್ನು ಮಾಡಿರುವೆ. ಅವರು ಪಶ್ಚಾತ್ತಾಪಪಟ್ಟು ನೇರದಾರಿಗೆ ಹಿಡಿದಂತೆ ನನಗೂ ಒಳಿತಿನಡೆಗೆ ಸಾಗಲು ಒಳಿತಿನಡೆಗೆ ಸೇರಲು ನೀನು ಅನುಗ್ರಹಿಸು. ಇದಾಗಿದೆ ಇಹ್ದಿನ ಸಿರಾತಲ್ ಮುಸ್ತಕೀಮ್ ಅನ್ನುವಾಗ ಸಾಮಾನ್ಯ ಜನರು ಈ ಒಂದು ಆಶಯವನ್ನು ಮನಸ್ಸಿನಲ್ಲಿ ತರಬೇಕಾಗಿದೆ. ಇಹ್ದಿನ, ನನಗೆ ಹಿದಾಯತ್ತನ್ನು ನೀಡು ಅನ್ನುವಾಗ ಪ್ರಾರ್ಥಿಸುವಾತನ ಸ್ಥಿತಿಗತಿಗಳ ಅನುಗುಣವಾಗಿ ಅರ್ಥವನ್ನು ಕಲ್ಪಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಲಭಿಸಿರುವ ಹಿದಾಯತ್ ಹೆಚ್ಚಿಸುವಂತೆ ಅರ್ಥ ಅಥವಾ ಹಿದಾಯತ್ತಿನಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಅಲ್ಲಾಹನಲ್ಲಿ ಬೇಡುವುದಾಗಿದೆ ಈ ಪ್ರಾರ್ಥನೆಯ ಮೂಲ ಉದ್ದೇಶ. ಇಹ್ದಿನ, ಸತ್ಯವಿಶ್ವಾಸಿಗಳು ಪ್ರಾರ್ಥಿಸುವಾಗ ಮೇಲಿನ ಇಂತಹ ಯಾವುದಾದರೂ ಒಂದು ಅರ್ಥವನ್ನು ಹಿದಾಯತ್ತಿಗೆ ನೀಡಬೇಕಾಗಿದೆ. ಅದರ ಬದಲು ನಮಗೆ ಸನ್ಮಾರ್ಗವನ್ನು ತೋರಿಸು ಎಂಬ ಅರ್ಥವನ್ನು ವ್ಯಾಖ್ಯಾನವನ್ನು ನೀಡತಕ್ಕಂತಹ ಕೆಲವೊಂದು ಅಲ್ಪಜ್ಞಾನಿಗಳನ್ನ ನೋಡ್ತಾ ಇದ್ದೇವೆ. ಅದು ಖಂಡಿತ ತಪ್ಪು. ಯಾವತ್ತೂ ಕೂಡ ಸನ್ಮಾರ್ಗವನ್ನು ತೋರಿಸು ಎಂಬ ಈ ಒಂದು ಅರ್ಥ ಯಾವುದೇ ಇಮಾಮರುಗಳು, ಯಾವುದೇ ತಫ್ಸೀರ್ನ ಕುರ್ಆನ್ನ ವಿದ್ವಾಂಸರು ಹೇಳಿದ್ದಿಲ್ಲ. ಅದರ ಬದಲು ಸನ್ಮಾರ್ಗದಲ್ಲಿ ನೆಲೆಗೊಳಿಸು, ಸನ್ಮಾರ್ಗ ಸ್ಥಿರಗೊಳಿಸು ಎಂಬುದಾಗಿದೆ, ಅಥವಾ ಸನ್ಮಾರ್ಗವನ್ನು ನಮಗೆ ಹೆಚ್ಚಿಸು ಎಂಬ ಪ್ರಾರ್ಥನೆಯಾಗಿದೆ. ಅತ್ಯಂತ ಸರಿಯಾದ ಅರ್ಥ ವ್ಯಾಖ್ಯಾನ ಎಂಬುದು ಇಮಾಮರುಗಳ ಸ್ಪಷ್ಟವಾದ ಅಭಿಪ್ರಾಯ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೇನೆ. अज़मते रसूल के पासबां है पासबां, अज़मते रसूल के पासबां है पासबां, पासबां पासबां, अज़मते रसूल के पासबां है पासबां। शम्अते फाक़िए परवानों, हमें मत छेड़ो, हमें मत छेड़ो। शम्अते फाक़िए परवानों, हमें मत छेड़ो, हमें मत छेड़ो। वो तो जल जाएंगे, जल जाएंगे, जल जाएंगे, तुमको भी जला देंगे हम। वो तो जल जाएंगे, जल जाएंगे, जल जाएंगे, तुमको भी जला देंगे हम। अज़मते रसूल के पासबां है पासबां, अज़मते रसूल के पासबां है पासबां। उनकी ताज़ीब मोहब्बत ही करम है अपना, धर्म है अपना। उनकी ताज़ीब मोहब्बत ही करम है अपना, धर्म है अपना। अज़मते शाह पे, शाह पे, शाह पे, जानों को लुटा देंगे हम। अज़मते शाह पे, शाह पे, शाह पे, जानों को लुटा देंगे हम। अज़मते रसूल के पासबां है पासबां, अज़मते रसूल के पासबां है पासबां। नूर कुरआन की कसम